ಲೋಕಾಯುಕ್ತ ಅಂದರೆ ಏನು ಸರ್? ಜನಸಾಮಾನ್ಯರು ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು? ನೀವು ಒಂದು ಪೋಸ್ಟ್ ಲೆಟ್ರ್ ಕಳಿಸಿದ್ರು ಪಬ್ಲಿಕೇಟ್ ನಾವು ಸುಮೋಟ ಮಾಡ್ತೀವಿ, ಪರ್ಸನಲ್ ಇಂಟ್ರೆಸ್ಟ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ. ನನ್ನ ಕಾನ್ಸಿಯಸ್ಗೆ ವಿರುದ್ಧ ನಡೀತಾ ಇದೆ, ಶಾಕ್ಸ್ ಮೈ ಕಾನ್ಸಿಯಸ್ ಅಂತ ಬರೆದು ಅವರಿಗೆ ಈ ಪ್ರಜಾಪ್ರಭುತ್ವ ಪದ್ಧತಿಯಲ್ಲಿ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ಬದುಕು ಸುಧಾರಣೆ ಆಗಿದೆ ಅಂತ ಅನ್ಸುತ್ತಾ ಸರ್? ಇವಾಗ ನಮ್ಮಲ್ಲಿ ನೋವಿನಿಂದ ಹೇಳ್ತೀನಿ ಸರ್, ಇವಾಗ ನಮ್ಮಲ್ಲಿ ದೇಶಭಕ್ತರಿಗಿಂತ ದೇಶ ಭಕ್ಷಕರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಅವಿದ್ಯಾವಂತ ಬರೀ ಹೊಟ್ಟೆ ಮಾತ್ರ ಮೋಸ ಮಾಡ್ಬೋದು. ಈ ವಿದ್ಯಾವಂತರು ಆಮೇಲೆ ಅದರಲ್ಲಿ ಬುದ್ಧಿವಂತ ವಿದ್ಯಾವಂತರಲ್ಲ, ಅವರಿಂದ ಮೋಸ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಈ ಕೇಸುಗಳೆಲ್ಲ. ಬಟ್ ವಾಟ್ ಐ ವಾಂಟ್ ಟು ಮೇಕ್ ಎ ಡಿಫ್ರೆನ್ಸ್, ಎಜುಕೇಟೆಡ್ ಆರ್ ಲಿಟ್ರೇಟ್, ಅಕ್ಷರವಂತನ ಅಥವಾ ವಿದ್ಯಾವಂತನ ಅಂತ. ಅದು ಕಲ್ಚರ್ ಇವಾಗ ಹೋಗ್ಬಿಟ್ಟಿದೆ, ಎಲ್ಲ ಫಾರಿನ್ ಕಲ್ಚರ್ ಬಂದು ಟಸ ಬುಸ ಇಂಗ್ಲೀಷ್ ಒಂದು ಬಿಟ್ಟರೆ ಸಾಕು, ಇದೇನು ಕಲ್ಚರ್ ಇಲ್ಲ ಸರ್. 118 ಕಂಟ್ರೀಸಲ್ಲಿ ನಮ್ಮ ದೇಶ 96ನೇ ಸ್ಥಾನದಲ್ಲಿ 90ನೇ ಸ್ಥಾನಕ್ಕೆ ಬಂದಿದೆ ಕರಪ್ಷನ್ ಅಲ್ಲಿ. ಈಗ ಈ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಂದ್ರೆ ಸಮಾಜ ಬದಲಾಗಬೇಕು. ನಾವು ಭ್ರಷ್ಟಾಚಾರ ಅಧಿಕಾರಿಗಳಷ್ಟೇ ಕಾರಣ ಅಂತಲ್ಲ, ಸಮಾಜ ಕಾರಣ. ನಾನು ಜಜ್ಮೆಂಟ್ ಬರ್ದಿದ್ದೀನಿ, ಈ ಕರಪ್ಷನ್ ಇಸ್ ಮೋರ್ ಡೇಂಜರಸ್ ದೆನ್ ಕ್ಯಾನ್ಸರ್. ಈ ಫೋನ್ ರೆಕಾರ್ಡಿಂಗ್ಸು, ವಾಟ್ಸಪ್ ಚಾಟ್ಸು, ಪೇಮೆಂಟ್ ಪ್ರೂಫು ಇಂಥವನ್ನೆಲ್ಲ ಎವಿಡೆನ್ಸ್ ಆಗಿ ತಗೋತೀರ ತಾವು? ಸ್ನೇಹಿತರೆ ನಮಸ್ಕಾರ. ವಕೀಲರ ವಾಹಿನಿ ಇವತ್ತು ಕರ್ನಾಟಕದ ಜನಪ್ರಿಯ ಉಪಲೋಕಾಯುಕ್ತ ಮಾನ್ಯ ನ್ಯಾಯಮೂರ್ತಿ ಜಸ್ಟಿಸ್ ಬಿ ವೀರಪ್ಪ ಅವರ ಹತ್ರ ಮಾತುಕತೆ ನಡೀತಾ ಇದೆ. ಜಸ್ಟಿಸ್ ವೀರಪ್ಪ ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ದಯವಿಟ್ಟು ಬನ್ನಿ ಸರ್. ನಮಸ್ತೆ ಸರ್. ಸರ್, ನಾವೇ ಇವಾಗ ಲೋಕಾಯುಕ್ತದ ಬಗ್ಗೆ, ಸಂಸ್ಥೆಯ ಬಗ್ಗೆ, ತಮ್ಮ ಕಾರ್ಯಚಟುವಟಿಕೆಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡೋಣ ಸರ್. ಲೋಕಾಯುಕ್ತ ಅಂದರೆ ಏನು ಸರ್? ಜನಸಾಮಾನ್ಯರು ಅದನ್ನು ಹೇಗೆ ಉಪಯೋಗಿಸ್ಕೋಬೇಕು ಸರ್? ಮೊದಲಿಗೆ ಲೋಕಾಯುಕ್ತ ಅಂದರೆ, ಲೋಕ ಅಂದರೆ ಪೀಪಲ್ ಅಂತ, ಯುಕ್ತ ಅಂದರೆ ಅಪಾಯಿಂಟೆಡ್ ಅಂತ, ಅಂದರೆ ಜನಗಳೇ ನಮ್ಮನ್ನು ಅಪಾಯಿಂಟ್ ಮಾಡಿದ್ರು ಅಂತ ಲೋಕಾಯುಕ್ತ ಅಂದರೆ ಅರ್ಥ. ಏನಕ್ಕೆ ಅಂದರೆ ಅವರಿಗೆ ಕುಂದು ಕೊರತೆಗಳನ್ನು ನಿವಾರಿಸೋಕ್ಕೋಸ್ಕರ ಒಂದು ಸಂಸ್ಥೆ ಬೇಕಾಗಿತ್ತು, ಇಂಡಿಪೆಂಡೆಂಟ್ ಸಂಸ್ಥೆ. ಸೆಂಟ್ರಲಲ್ಲಿ ಲೋಕಪಾಲ್ ಅಂತ ಮಾಡಿದ್ದಾರೆ, ಸ್ಟೇಟ್ಗಳಲ್ಲೆಲ್ಲ ಲೋಕಾಯುಕ್ತ ಅಂತ ಮಾಡಿದ್ದಾರೆ. ಅಲ್ಲಿ ಮೇಯ್ನಾಗಿ ನಮ್ಮಲ್ಲಿ 2 ಕಾಯ್ದೆ ಬರುತ್ತೆ. ಒಂದು ಲೋಕಾಯುಕ್ತ ಕಾಯ್ದೆ, ಇನ್ನೊಂದು ಪ್ರಿವೆನ್ಷನ್ ಕರಪ್ಷನ್ ಆ್ಯಕ್ಟ್ ಅಂತ 2 ಕಾಯ್ದೆ ಬರ್ತವೆ. ಅದರಲ್ಲಿ ನಮ್ಮಲ್ಲಿ 4 ಅಂಗಗಳಿದೆ. ಒಂದು ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಅಂತಿದೆ, ಜುಡಿಷಿಯಲ್ ವಿಂಗ್ ಅಂತಿದೆ, ಟೆಕ್ನಿಕಲ್ ವಿಂಗ್ ಅಂತಿದೆ, ಪೊಲೀಸ್ ವಿಂಗ್ ಅಂತಿದೆ. ಅಡ್ಮಿನಿಸ್ಟ್ರೇಟಿವ್ ವಿಂಗ್ ಅಂದ ತಕ್ಷಣ ನಮ್ಮ ಲೋಕಾಯುಕ್ತ ಆ್ಯಕ್ಟಿಗೆ ಬಂದಾಗ, ಲೋಕಾಯುಕ್ತ ಆ್ಯಕ್ಟಲ್ಲಿ ನಾವು 2 ರೀತಿಯಲ್ಲಿ ಕೇಸ್ ನಡೆಸ್ಬೋದು. ಒಂದು, ನಮ್ಮ ಸ್ನೇಹಿತರು ನಿಮ್ಮಂಥವ್ರು ಯಾರಾದರೂ ಈ ಥರ ಆಗಿದೆ ಅಂತ ನಿಮ್ಮ ವಕೀಲರ ವಾಹಿನಿಯಲ್ಲಿ ನಮ್ಮ ಮಾಹಿತಿ ಬಂದರೆ ಅದು ನೋಡಿ ಪಬ್ಲಿಕ್ ಇಂಟ್ರೆಸ್ಟ್ ಇದ್ದರೆ ನಾವು ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಬೋದು. ಯಾರಾದರೂ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆ, ರಿಜಿಸ್ಟರ್ ಆಗಿದೆ, ಖಾತಾ ಮಾಡ್ತಾಯಿಲ್ಲ, ತೊಂದರೆ ಕೊಡ್ತಾಯಿದ್ದಾರೆ, ನೀರು ಕೊಡ್ತಾಯಿಲ್ಲ ಅಂತ ಹೇಳಿದ್ರೆ ಕಂಪ್ಲೇಂಟ್ ಕೊಡ್ಬೋದು ನಾವು. ಹಂಗೆ ಲೋಕಾಯುಕ್ತದಲ್ಲಿ ಸುಮೋಟೋ ಮಾಡೋಕ್ಕೆ ಪವರ್ ಇದೆ. ಜನ ಯಾರೇ ಕಂಪ್ಲೇಂಟ್ ಕೊಟ್ಟರು ತೊಗೊಳಕ್ಕೆ ನಾವು ತೊಗೋಬೋದು. ಅಲ್ಲಿ ಸೆಕ್ಷನ್ 9(3) ಅಂತಿದೆ. ಅಲ್ಲಿ ಯಾರು ಸಪೋಸ್ ಪಾರ್ಟಿ ಮಾಡಿದ್ರೆ ಆ ಕೇಸನ್ನು ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವರಿಗೆ ನಾವು ಕಳಿಸ್ಕೊಡ್ತೀವಿ, ಈ ಥರ ನಿಮ್ಮ ಮೇಲೆ ಅಪವಾದ ಏನು ಹೇಳ್ತೀಯಾ ಅಂತ. ಅವ್ರು ಅಬ್ಜೆಕ್ಷನ್ ಹಾಕ್ತಾರೆ. ಆ ಅಬ್ಜೆಕ್ಷನ್ ಅವ್ದು ಏನಾದರೂ ಸಮಾಧಾನ ಆಗಲಿಲ್ಲ ಅಂದರೆ ಕಂಪ್ಲೇಂಟಿಗೆ ಮತ್ತೆ ಅವಕಾಶ ಕೊಡ್ತೀವಿ, ರೀಜಾಯಿಂಡ್ರ್ ಫೈಲ್ ಮಾಡಪ್ಪ ಅಂತ. ಅವನು ರೀಜಾಯಿಂಡ್ರು, ಕಂಪ್ಲೇಂಟು, ಅಬ್ಜೆಕ್ಷನು ಯಾವುದು ಒಂದಕ್ಕೊಂದು ಟ್ಯಾಲಿ ಆಗಲಿಲ್ಲ ಅಂದರೆ ನಮಗೆ 2 ಆಪ್ಷನ್ ಇದೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನು ಅದು ಇದು ಕನ್ಸ್ಟ್ರಕ್ಷನ್ ಥರ ಇದ್ದರೆ ಟೆಕ್ನಿಕಲ್ ವಿಂಗ್ ಬೇಕಾಗುತ್ತೆ. ನಮ್ಮಲ್ಲಿ ಟೆಕ್ನಿಕಲ್ ವಿಂಗ್ ಇದೆ, ಅದಕ್ಕೆ ರೆಫರ್ ಮಾಡ್ತೀವಿ. ಬಿಲ್ಡಿಂಗು ಸಬ್ ಕನ್ಸ್ಟ್ರಕ್ಷನು ಅದು ಇದು ಅಂತ ಬರೀತಾರೆ, ಅದು ಇದು ಸರಿಯಾಗಿ ಚೆಕ್ ಮಾಡಿ ಅಂತ ಅವ್ರು ಟೆಕ್ನಿಕಲ್ ಕಳಿಸ್ತೀವಿ. ಕೆಲವೊಂದು ಅವನು ಈ ಥರ ಆಗಿದ್ದಾನೆ, ಆ ಥರ ಆಗಿದೆ ನೋಡಬೇಕು ಅಂದರೆ ಲೋಕಾಯುಕ್ತ ವಿಂಗ್ ಅಂತ, ಎಲ್ಲ ಕಡೆ ಲೋಕಾಯುಕ್ತ ಪೊಲೀಸ್ ಇರ್ತದೆ, ಲೋಕಾಯುಕ್ತ ಕಳಿಸ್ತೀವಿ. ರಿಪೋರ್ಟ್ ತಗೊತಾರೆ. ಆ ರಿಪೋರ್ಟ್ ತೊಗೊಂಡು ಬಂದ ಮೇಲೆ ಕಂಪ್ಲೇಂಟ್ಗೆ ಹೇಳ್ತೀವಿ, ನೋಡಪ್ಪ ಇದಕ್ಕೆ ನೀನೇನು ಹೇಳ್ತೀಯ ಅಂತ. ಸುಮಾರು ಕೇಸ್ಗಳಲ್ಲಿ ಒಂದು ಸಲ ರಿಪೋರ್ಟ್ ಬಂದಮೇಲೆ ಸರ್ ಕರೆಕ್ಟ್ ಆಗಿದೆ ಸರ್ ಅಂದ್ಬಿಡ್ತಾರೆ, ನಾವು ಕ್ಲೋಸ್ ಮಾಡ್ತೀವಿ.
ಅದು ತಪ್ಪಾಗಿದೆ ಅಂತ ಪ್ರೂವ್ ಆದರೆ, ಅಧಿಕಾರ ಮೇಲೆ ಹೇಳಿದ್ದನ್ನು ಪ್ರೂವ್ ಆಯಿತು ಅಂತ ಹೇಳಿದ್ರೆ, ನಾವು ಸೆಕ್ಷನ್ 12ನಲ್ಲಿ ಗೌರ್ಮೆಂಟ್ ರೆಕಮೆಂಡ್ ಮಾಡ್ತೀವಿ. ಇಟ್ಸ್ ಎ ಪಿಟ್ ಕೇಸ್ ಟು ಹೋಲ್ಡ್ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಅಗೇನ್ಸ್ಟ್ ಹಿಮ್. ನಾವು ಕಳಿಸಿ ಅವನ್ನ ರಿಪೋರ್ಟ್ ಕಳಿಸಿ ನಮಗೆ ವಾಪಸ್ ಕಳಿಸಿ ಅಂತ ಕಳಿಸ್ತೀವಿ. ಸುಮಾರು ಕೇಸ್ಗಳು 99% ನಾವು 12 ಕಳಿಸಿದ್ದನ್ನು, ಅದು 12ರಲ್ಲಿ ಕಳ್ಸೋಕ್ಕೆ 2 ಥರ ಇದೆ. ಸಪೋಸ್ ಯಾವನೋ ಎಂಕ್ರೋಚ್ಮೆಂಟ್ ಮಾಡಿರ್ತಾನೆ ಗೌರ್ಮೆಂಟ್ ಲ್ಯಾಂಡು, ಅದನ್ನು ಇವನು ಅದನ್ನು ಎಂಕ್ರೋಚ್ಮೆಂಟ್ ತೆರವು ಮಾಡಿಲ್ಲ, ಅಧಿಕಾರಿ ತಹಶೀಲ್ದಾರ್ ತೆರವು ಮಾಡಿಲ್ಲ, ಎಸ್ ತೆರವು ಮಾಡಿಲ್ಲ ಅಂತ, ಆವಾಗ ಅವನ ಮೇಲೆ 12 ಕಳಿಸ್ತೀವಿ. ಅಂದರೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಬೇಕು ಇವನಿಗೆ, ಎಸ್ ಕಮಿಟೆಡ್ ಎ ಬ್ಲಂಡರ್ ಅಂತ. 12(1) ಆ ರಿಕವರಿ ಇದೆಯಲ್ಲ, ಅದು ಗೌರ್ಮೆಂಟ್ ಜಾಗ, ಫಾರೆಸ್ಟ್ ಲ್ಯಾಂಡು, ಕೆರೆ ಒತ್ತುವರಿ ರಿಕವರಿ ಮಾಡಿ ಅಂತ ಆರ್ಡ್ರ್ ಮಾಡ್ತೀವಿ. 12(1) ರಿಕವರಿ ಮಾಡೋಕ್ಕೆ ಆರ್ಡ್ರ್ ಮಾಡ್ತೀವಿ. 12 ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಮಾಡಬೇಕು ಅಂತ ಹೇಳ್ತೀವಿ. 12 ಹೋದಾಗ ಅವರು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ನಮಗೆ ಇಂಟ್ರೆಸ್ಟ್ ಮಾಡ್ತಾರೆ. ಅದು ಹೋಗಿ ನನಗೆ ಬರೋಲ್ಲ. ಇಟ್ ವಿಲ್ ಗೋ ಟು, ನಾವೇ ಅಪಾಯಿಂಟ್ ಮಾಡ್ತೀವಿ ಒಬ್ಬ ಡಿಸ್ಟ್ರಿಕ್ಟ್ ಜಡ್ಜಿಗೆ ಎನ್ಕ್ವೈರಿ ಆಫೀಸರ್ ಆಗಿ ನಾವು ಕಳಿಸ್ತೀವಿ. ಅವರು ರೆಗ್ಯುಲರಾಗಿ ನಾವು ಸಿವಿಲ್ ಕೋರ್ಟಲ್ಲಿ ಎನ್ಕ್ವೈರಿ ಹೆಂಗೆ ಮಾಡ್ತೀವೋ ಆ ಥರ ರೆಗ್ಯುಲರಾಗಿ ಎನ್ಕ್ವೈರಿ ಮಾಡಿ, ಎವಿಡೆನ್ಸ್ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಮಾರ್ಕ್ ಮಾಡಿ, ಸಿವಿಲ್ ಕೋರ್ಟ್ ಜಡ್ಜ್ಮೆಂಟ್ ಯಾವ ಥರ ಬರೀತೋ ಅದೇ ಥರ ಜಡ್ಜ್ಮೆಂಟ್ ಬರೆದು ನಮಗೆ ಕಳಿಸ್ಕೊಡ್ತಾರೆ. ನಾವು ಚೆಕ್ ಮಾಡ್ತೀವಿ. ಅದು ಚಾರ್ಜಸ್ ಪ್ರೂವ್ಡ್ ಅಂತ ಆದಮೇಲೆ ಪನಿಷ್ಮೆಂಟು ನಾವೇ ಇಂಪೋಸ್ ಮಾಡಬೇಕು. ಸಪೋಸ್ ಕರಪ್ಷನ್ ಅಂದ ತಕ್ಷಣ ನಮ್ಮ KCSCC ರೂಲ್ಸಲ್ಲಿ ಕಂಪಲ್ಸರಿ ರಿಟೈರ್ಮೆಂಟು ಕಂಪಲ್ಸರಿ ರಿಟೈರ್ಮೆಂಟು, ಡಿಸ್ಮಿಸಲ್ ಫ್ರಮ್ ಸರ್ವೀಸು, ಸಬ್ಜೆಕ್ಟು ಏನು ಗ್ರಾವಿಟಿ ಆಫ್ ದಿ ಚಾರ್ಜ್ ನೋಡಿಕೊಂಡು, ನಾನು ಮೊನ್ನೆ ಒಂದು ಬರೆದೆ, ಒಂದು ಸುಮಾರು 8 ಜನ ಆಫೀಸರ್ಗಳು, PDOಗಳು ಎಲ್ಲದಕ್ಕೂ ವ್ಯಾಪಾರ ಮಾಡಿಕೊಂಡು, ನಾನು ಇವರ ನಡತೆ ಏನಾಗಿದೆ, ಕೆಟ್ಟ ಕೆಲಸ ಏನು ಮಾಡಿದಾರೆ, ಅದು ನನ್ನ ಕಾನ್ಷಿಯಸ್ಗೆ ವಿರುದ್ಧ ನಡೀತಾ ಇದೆ, ಶಾಕ್ಸ್ ಮೈ ಕಾನ್ಷಿಯಸ್ ಅಂತ ಬರೆದು ಅವರಿಗೆ ಕಂಪಲ್ಸರಿ ರಿಟೈರ್ ಮಾಡೋಕ್ಕಿಂತ ಅವ್ರನ್ನ ಡಿಸ್ಮಿಸ್ ಮಾಡಬೇಕು ಅಂತ ರೆಕಮೆಂಡ್ ಮಾಡಿದ್ದೀನಿ ನಾನು. ಇದು ಫ್ಯೂಚರ್ ಜನಾಂಗಕ್ಕೆ ಒಂದು ಇದಾಗಬೇಕು, ಕ್ಲಾಸಿಕ್ ಕೇಸ್ ಆಫ್ ಕರಪ್ಷನ್ನು, ಇದು ತೆಗಿಬೇಕು ಅವ್ರನ್ನ ಅಂತ ರೆಕಮೆಂಡ್ ಮಾಡಿದ್ದೀನಿ. ನೋಡೋ ಏನು ಮಾಡ್ತಾರೆ. ಕೆಲವೊಂದು ಕೇಸಲ್ಲಿ ಕನ್ಫರ್ಮ್ ಮಾಡ್ತಾರೆ, ಕೆಲವೊಂದು ಅವರು ನಾವು ಕಂಪಲ್ಸರಿ ಡಿಸ್ಮಿಸ್ ಮಾಡಬೇಕು ಅಂದಾಗ ಅವರು ಮಾಡಿಪೇ ಮಾಡ್ತಾರೆ. ಕಂಪಲ್ಸರಿ ಡಿಸ್ಮಿಸಲ್ ಬೇಡ, ಕಂಪಲ್ಸರಿ ರಿಟೈರ್ಮೆಂಟ್ ಕೊಡ್ತೀವಿ ಅಂತಾರೆ. ಕೆಲವೊಂದು ಇಂಕ್ರಿಮೆಂಟ್ ಕಟ್ ಮಾಡ್ತಾರೆ. ಕೆಲವೊಂದು ಕೇಸ್ಗಳಲ್ಲಿ ನಾವು ಪೆನ್ಷನ್ನೇ ಕಟ್ ಮಾಡ್ತೀನಿ, 50% ಪೆನ್ಷನ್ ಕಟ್ ಮಾಡಿ ಇವನಿಗೆ ಭಾರಿ ಮೋಸ ಮಾಡಿದ್ದಾನೆ ಅವನು ಅಂತ. ಆ ಥರ ಒಂದು ಹೈರಾರ್ಕಿ ಇದೆ. ಈ ಕಡೆ ಬಂದಾಗ ಪ್ರಿವೆನ್ಷನ್ ಕರಪ್ಷನ್ ಆ್ಯಕ್ಟಲ್ಲಿ ಬಂದಾಗ ಡಿಮ್ಯಾಂಡ್ ಮಾಡ್ತಾಯಿದ್ದಾರೆ, ಅವ್ರು ದುಡ್ಡು ಕೊಡದೆ ಕೆಲಸ ಮಾಡಲ್ಲ ಅಂತ ಇದ್ದಾರೆ ಅಂತ ಬಂದು ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟ್ ತೊಗೊಂಡು ನಾವು ಟ್ರ್ಯಾಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಅವನಿಗೆಲ್ಲ ಮೊದಲು ಹೇಳಿರ್ತೀವಿ, ಆ ದುಡ್ಡಿಗೆಲ್ಲ ನಾವು ಏನು ಬೇಡಬೇಕು ಅದೆಲ್ಲ ಮಾಡಿಬಿಟ್ಟು ಅವನಿಗೊಂದು ಇದನ್ನು ಈ ಥರ ಒಂದು ಮೈಕನ್ನು ಫಿಟ್ ಮಾಡಿ ಒಳಗಡೆ ಎಲ್ಲೋ ಒಂದು ಕಡೆ ನೆಲಮಂಗಲದಲ್ಲಿ ಒಂದು ಹಂಗೆ ಮಾಡಿಸಿದ್ವಿ ನಾವು. ಆ ಅಮ್ಮ ವಿಲೇಜ್ ಅಕೌಂಟೆಂಟು ದುಡ್ಡು ಕೊಡದೆ ಕೆಲಸ ಮಾಡಲ್ಲ. ಆ ಥರ ಅದಕ್ಕೆ ಕಂಪ್ಲೇಂಟ್ ಆ ಮುದುಕಿ ಒಳಗಡೆ ಸೀರೆ ಒಳಗಡೆನ ಫಿಕ್ಸ್ ಮಾಡಿಸಿ, ನೀನು ಹೋಗಿ ಮಾತಾಡು, ಏನು ಬೇಕು ಮಾತಾಡ್ಕೊ ಅಂತ ಕಳಿಸ್ಬಿಟ್ಟು, ಅದು ರೆಕಾರ್ಡ್ ಆಗ್ತಾಯಿತ್ತು. ಆಚೆ ನಾವು ರೆಕಾರ್ಡ್ ಮಾಡಿಕೊಂಡು 60,000 ಕೊಡಬೇಕು, 20,000 ನನಗೆ, 20,000 ತಹಶೀಲ್ದಾರ್ಗೆ, 20,000 ಹಿಂಗೆ ಅಂತ ಎಲ್ಲ ಅಮ್ಮ ಹೇಳಿದಲ್ಲಿ ರೆಕಾರ್ಡ್ ಮಾಡಿಕೊಂಡು, ಆ ರೆಕಾರ್ಡ್ ನೋಡಿ ಇಮ್ಮಿಡಿಯೇಟಾಗಿ DC ಕರೆಸಿ ಅಮ್ಮ ಸಸ್ಪೆಂಡ್ ಮಾಡಿಸಿದ್ದೀವಿ. ಇಮ್ಮಿಡಿಯೇಟ್ ಸಸ್ಪೆಂಡ್ ಪೆಂಡಿಂಗ್ ಎನ್ಕ್ವೈರಿ ಅಂತ ಮಾಡಿದ್ವಿ. ಆ ಥರ ಟ್ರ್ಯಾಪ್ ಮಾಡೋಕ್ಕೊಂದು ಅವಕಾಶ ಸಿಕ್ಕಿದೆ ಪ್ರಿವೆನ್ಷನ್ ಕರಪ್ಷನ್ ಆ್ಯಕ್ಚುಲಿ. ಆಮೇಲೆ ಮಿಸ್ಕಾಂಡಕ್ಟ್ ಅಂತ ಸೆಕ್ಷನ್ 13ನಲ್ಲಿ ಒಂದು ಪ್ರಾವಿಷನ್ ಇದೆ. ಅವನು ಗೊತ್ತಿದ್ದು ಬೇಕು ಅಂತ ಮಾಡಿದ್ರೆ ಅವನ್ನ ನಾವು ಸಸ್ಪೆಂಡ್ ಮಾಡಿ ಜೈಲಿಗೆ ಕಳ್ಸೋಕ್ಕೆ ಅವಕಾಶ ಇದೆ. ಅದಲ್ಲದೆ ನಿಮ್ಮ ಇನ್ಕಮ್ಮು 1 ಲಕ್ಷ ಇರ್ತದೆ, ನೀವು 10 ಲಕ್ಷ ಪ್ರಾಪರ್ಟಿ ಮಾಡಿರ್ತೀರ ಅಂದರೆ ಅಮಾಸ್ಮೆಂಟ್ ಆಫ್ ವೆಲ್ತ್ ಬಿಯಾಂಡ್ ಸೋರ್ಸ್ ಆಫ್ ನೋನ್ ಸೋರ್ಸ್ ಆಫ್ ಇನ್ಕಮ್ ಅಂತ. ಅದರಲ್ಲಿ DA ಕೇಸ್ ಅಂತ ಮೊನ್ನೆ ನೀವು ನೋಡಿದ್ರಿ ಪೇಪರ್ಗಳಲ್ಲಿ, ನಮ್ಮ TVಗಳಲ್ಲಿ ನೋಡಿರ್ತೀರಿ. ಅದು ನಾವು ಸೋರ್ಸ್ ಕಲೆಕ್ಟ್ ಮಾಡಿಕೊಂಡು ಅವ್ರ ಮನೆಗಳಿಗೆ ರೈಡ್ ಮಾಡಿಬಿಡ್ತೀವಿ. ಆ ಮನೆಗಳಲ್ಲಿ ಗೋಲ್ಡು ಅದು ಇದು ಎಲ್ಲ ಸಿಗುತ್ತೆ ಅಂತ. ಆ ಥರ 2 ಅಲ್ಲಿ 3 ಥರ ಆಗುತ್ತೆ, ಇಲ್ಲಿ 2 ಥರ. ಈ ಥರ ಲೋಕಾಯುಕ್ತ ಕಾಯ್ದೆ. ಯಾರು ಬೇಕಾದರೂ ನೀವು ಒಂದು ಪೋಸ್ಟ್ ಲೆಟ್ರ್ ಕಳಿಸಿದ್ರು ಪಬ್ಲಿಕ್ ನಾವು ಸುಮೋಟೋ ಮಾಡ್ತೀವಿ, ಪರ್ಸ್ನಲ್ ಇಂಟ್ರೆಸ್ಟ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ, ಎನ್ಕ್ವೈರಿ ಮಾಡ್ತೀವಿ, ನಡೆಸ್ತೀವಿ. ಎಲ್ಲೋ ಒಂದು ಕಡೆ ಈ ಮಧ್ಯದಲ್ಲಿ ಒಂದಷ್ಟು ಸಂಘಗಳು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟಿವಿಸ್ಟ್ಗಳು, ಸ್ವಲ್ಪ ಸಂಘಗಳು ಎಲ್ಲ ಕೆಟ್ಟ ಆಫೀಸರ್ನ ಹೇಳೋಕ್ಕಾಗಲ್ಲ, ನಾನು ಎಲ್ಲ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ. ಆದರೆ ದೇರ್ ಆರ್ ಗುಡ್ ಆಫೀಸರ್ಸ್, ಲಿಮಿಟೆಡ್ ಇರ್ಬೋದು, ಏನು ಪರ್ಸೆಂಟೇಜ್ ಕಮ್ಮಿ ಇರ್ಬೋದು. ಅದರಲ್ಲಿ ಅಂಥವ್ರು ಡಿಮಾರಲೈಸ್ ಮಾಡಿದ್ರೆ ಕಷ್ಟ. ಒಬ್ಬ ಕರಪ್ಟ್ ಆಫೀಸರ್ ಕೆಳಗಡೆ
ಆನೆಸ್ಟ್ ಆಫೀಸರ್ ಕೆಲಸ ಮಾಡಬೇಕು ಅಂದರೆ ಭಾರಿ ಕಷ್ಟ ಆಗುತ್ತೆ. ಎಲ್ಲೋ ಒಂದು ಕಡೆ ನಮ್ಮ ಕೋರ್ಟ್ಗಳು ಅಷ್ಟೇ, ಈ ಕರಪ್ಷನ್ ಚಾರ್ಜಸ್ ಬಂದಾಗ ಮೈ ಪರ್ಸ್ನಲ್ ಒಪಿನಿಯನ್ ದೇ ಶುಡ್ ಬಿ ಸ್ಲೋ. ಏಕ್ದಮ್ ಅವ್ರಿಗೆ ರಿಲೀಫ್ ಕೊಡಬಾರ್ದು, ಸ್ವಲ್ಪ ನೋಡಿಕೊಂಡು ಕರಪ್ಷನ್ ಚಾರ್ಜಸ್ ಸ್ವಲ್ಪ ಬಿಗಿ ಮಾಡಿದ್ರೆ ಎಲ್ಲೋ ಒಂದು ಕಡೆ ಕರಪ್ಷನ್ ದಾರಿಗೆ ತರ್ಬೋದು ಅಂತ ನನ್ನ ಆಸೆ ಸರ್. ಈ ಥರ ನಮ್ಮ ಲೋಕಾಯುಕ್ತ ಸಂಸ್ಥೆ ಕೆಲಸ ಮಾಡುತ್ತೆ. ಈ ಲೋಕಾಯುಕ್ತ ಸಂಸ್ಥೆ ಕರ್ನಾಟಕದಲ್ಲಿ ಅಥವಾ ನಮ್ಮ ಶುರುವಾಗಿ ಎಷ್ಟು ವರ್ಷ ಆಯಿತು ಸರ್? 1986 ಸ್ಟಾರ್ಟ್ ಆಗಿತ್ತು. 40 ವರ್ಷ ಮೊನ್ನೆ ತಾನೇ ನಾವು 44 ವರ್ಷ ಆಗೋಗಿದೆ. 40 ವರ್ಷ ನಾವು ಇದು ಮಾಡಿದ್ದೀವಿ, ಪ್ರೋಗ್ರಾಮ್ ಮಾಡಿದ್ದೀವಿ ಮೊನ್ನೆ ವಿಧಾನಸೌಧದಲ್ಲಿ. ಕರೆಕ್ಟ್. ಅವಾಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ. ಹೌದು ಹೌದು ಹೌದು. 84, 86 ಎನ್ಫೋರ್ಸ್ ಆಯಿತು. 84 ಸ್ಟಾರ್ಟ್ ಆಯಿತು ಸರ್. ಜನರಲ್ಲಿ ಇನ್ನೂ ಲೋಕಾಯುಕ್ತರು ಮತ್ತು ಉಪಲೋಕಾಯುಕ್ತರು ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ, ಅದ್ರ ಬಗ್ಗೆ ಹೇಳ್ತೀರಾ? ಏನಾಗಿದೆ ಅಂದರೆ ನಮಗೆ ಉಪಲೋಕಾಯುಕ್ತ ಅಂದ ತಕ್ಷಣ ಪಬ್ಲಿಕ್ ಸರ್ವೆಂಟ್ಸು ಅಂದ ತಕ್ಷಣ ಪಬ್ಲಿಕ್ ಸರ್ವೆಂಟು ಅಂದರೆ ಗ್ರಾಮ ಪಂಚಾಯತಿ ಮೆಂಬರು, ಗ್ರಾಮ ಪಂಚಾಯತಿ ಅಧ್ಯಕ್ಷ, ಆಮೇಲೆ ನಮ್ಮ MLAಗಳು, MLCಗಳು, MP ಗಳು, ಮಿನಿಸ್ಟ್ರುಗಳು ಪಬ್ಲಿಕ್ ಸರ್ವೆಂಟ್ಸ್ ಆಗ್ತಾರೆ ಎಲ್ಲರೂ. ಸೆಕ್ಷನ್ 21 ಅವಾಗ ಇದಿತ್ತು ನಮ್ಮ ಇಂಡಿಯನ್ ಪಿನಲ್ ಕೋಡಲ್ಲಿ, IPC. ಅವರೆಲ್ಲ ಪಬ್ಲಿಕ್ ಸರ್ವೆಂಟ್ಸು, ಗೌರ್ಮೆಂಟ್ ಸರ್ವೆಂಟ್ಸ್ ಅಲ್ಲ. ಆಲ್ ಗೌರ್ಮೆಂಟ್ ಸರ್ವೆಂಟ್ಸ್ ನಮಗೆ ಬರುತ್ತೆ, ಪಬ್ಲಿಕ್ ಸರ್ವೆಂಟ್ಸ್ ಅವ್ರಿಗೆ ಹೋಗುತ್ತೆ. ನೀವು ಕ್ಲಿಯರಾಗಿ ಹೇಳ್ಬೇಕು ಅಂದರೆ 1,18,700 ರೂಪಾಯಿ ಸಂಬಳ ಕೆಳಗಡೆ ನಮಗೆ ಬರ್ತಾರೆ. ಉಪಲೋಕಾಯುಕ್ತರು ಎಲ್ಲ ಉಪಲೋಕ ಬರ್ತಾರೆ. ಮೇಲಿದ್ದವ್ರಿಗೆಲ್ಲ ಅವ್ರಿಗೆ ಬರ್ತಾರೆ. ಲೋಕಾಯುಕ್ತ, MLA, MLC, ಜಿಲ್ಲಾ ಪಂಚಾಯತಿ ಮೆಂಬರು, ಅಧ್ಯಕ್ಷ ಎಲ್ಲ ಅವ್ರಿಗೆ ಬರ್ತಾರೆ. ದೇ ಆರ್ ಪಬ್ಲಿಕ್ ಸರ್ವೆಂಟ್ಸ್, ದೇ ಆರ್ ನಾಟ್ ಗೌರ್ಮೆಂಟ್ ಸರ್ವೆಂಟ್ಸ್. ಆ ಥರ ಈ ಜನಸಾಮಾನ್ಯರು ಯಾವ್ಯಾವ ರೀತಿಯ ಸಮಸ್ಯೆಗಳಿಗೆ ಲೋಕಾಯುಕ್ತವನ್ನು ಅಪ್ರೋಚ್ ಮಾಡ್ಬೋದು ಸರ್? ಖಾತಾ ಆಗಿಲ್ಲ ಮಾಡ್ಬೋದು. ಕೆಲವೊಂದು ಕಡೆ ಡ್ರೈನು ಮಾಡಿಲ್ಲ, ಪಂಚಾಯತ್ PDO ಸ್ಟ್ರೀಟ್ ಲೈಟ್ ಮಾಡಿಲ್ಲ, ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ, ಎಲ್ಲ ರಂಗಗಳು ನಮಗೆ ಬರುತ್ತೆ ಸರ್. ಎಲ್ಲ ಸಮಸ್ಯೆಗಳು ನಮ್ಮ ಮುಂದೆ ಬರುತ್ತೆ. ಅಂದರೆ ಕೋರ್ಟ್ಗೆ ಪಾರ್ಟಿಷನ್ ಸೂಟು ನಮಗೆ ಬರೋಲ್ಲ, ಸಿವಿಲ್ ಜೂಡಿಕ್ಷನ್ನು. ಮದುವೆ ಮಾಡಬೇಕು ಅಂತಾರೆ, ಫ್ಯಾಮಿಲಿ ಕೋರ್ಟ್ಗೆ ಹೋಗುತ್ತೆ, ಅದೆಲ್ಲ ನಮಗೆ ಬರೋದಿಲ್ಲ. ಸಪೋಸ್ ಅವನು ಅಪೀಲು ಒಬ್ಬನು AC ಆರ್ಡ್ರ್ ಮಾಡಿರ್ತಾನೆ, ತಹಶೀಲ್ದಾರ್ ಆರ್ಡ್ರ್ ಮಾಡ್ತಾನೆ 136(2) ಅದ್ರ ಮೇಲೆ 136(2) AC ಹೋಗ್ಬೇಕಾಗುತ್ತೆ. ಅಂಥವು ಅಪೀಲ್ ಇದ್ದಾಗ ನಮಗೆ ಬರೋದಿಲ್ಲ. DC ಹೋಗ್ಬೇಕಾಗುತ್ತೆ, ಬರೋಲ್ಲ. ಆಮೇಲೆ ಕೆಲವೊಂದು ಅಪಿಲೇಟ್ ಪ್ರಾವಿಷನ್ ಇರ್ತವೆ, ಅಂಥ ಟೈಮಲ್ಲಿ ನಮಗೆ ಬರೋಲ್ಲ. ಆಮೇಲೆ ಸೆಕ್ಷನ್ 8(2)D ಅಂತ ಈವೆಂಟ್ ಟುಕ್ ಪ್ಲೇಸ್ ಮೋರ್ ದೆನ್ 5 years ಆಗಿದ್ದರೆ ನಮಗೆ ಪವರ್ ಇಲ್ಲ. ಸರ್ವೀಸ್ ಕಂಡೀಷನ್ಸ್ ಇದ್ದರೆ, ಎಕ್ಸೆಪ್ಟ್ ರಿಟೈರ್ಮೆಂಟ್ ಬೆನಿಫಿಟ್ಟು, ಪ್ರಮೋಷನ್ ಕೊಟ್ಟಿಲ್ಲ, ಟ್ರಾನ್ಸ್ಫರ್ ಆಗಿದೆ, ನನಗೆ ಇನ್ಕ್ರಿಮೆಂಟ್ ಬರಬೇಕಾಗುತ್ತೆ, ಅವೆಲ್ಲ ನಮಗೆ ಬರೋಲ್ಲ ಸರ್ವೀಸ್ ಕಂಡೀಷನ್ಸು. ಆ ಥರ ಪ್ರಾವಿಷನ್ ಮಾಡಿಟ್ಟಿದ್ದಾರೆ. ಸರ್ವೀಸ್ ಕಂಡೀಷನ್ಸ್ ಬರೋದಿಲ್ಲ. ಡಿಲೇ ಮೋರ್ ದೆನ್ 5 years ಇದ್ದರೆ ನಮಗೆ ಬರೋದಿಲ್ಲ. ಅವರು ಈ ಫ್ಯಾಮಿಲಿ ಕೋರ್ಟ್ಗಳು, ಸಿವಿಲ್ ಮ್ಯಾಟ್ರಸ್ಸು, ರೈಟ್ಸ್ ಡಿಸೈಡ್ ಮಾಡೋದು ಬರೋದಿಲ್ಲ. ಆಮೇಲೆ ಕೆಲವೊಂದು ಸಲ ಈ ಪೊಲೀಸ್ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಅಂತಾರೆ, ಅದು ನಮಗೆ ಬರುತ್ತೆ. ನಾವು ಫೋನ್ ಮಾಡಿ ಯಾಕೆ ರಿಜಿಸ್ಟರ್ ಮಾಡಲ್ಲ, ತಕ್ಷಣ ರಿಜಿಸ್ಟರ್ ಮಾಡ್ಕೊಂಡು ಬಂದುಬಿಡ್ತಾರೆ ಅವರು. ಅವ್ರ ಮೇಲೆ ಪರ್ಸ್ನಲ್ ಅಲಿಗೇಷನ್ ಮಾಡಿದ್ರೆ ಡಿಸ್ಟ್ರಿಕ್ಟ್ ಪೊಲೀಸ್ ಅಥಾರಿಟಿ ಅಂತಿದೆ, ಸೆಕ್ಷನ್ 8D 8A, ಸೆಕ್ಷನ್ 20D 8A ಪೊಲೀಸ್ ಎಲ್ಲ ಡಿಸ್ಟಿಕಲ್ಲೂ ಡಿಸ್ಟ್ರಿಕ್ಟ್ ಪೊಲೀಸ್ ಅಥಾರಿಟಿ ಇರ್ತದೆ. ಆ ಥರ ಅಪೀಲ್ ಇದ್ದ ಕಡೆ ನಮಗೆ ಬರೋಲ್ಲ. ಸಿವಿಲ್ ಮ್ಯಾಟ್ರಿದ್ದ ನಮಗೆ ಬರೋದಿಲ್ಲ. ಎಂಥ ಕೇಸ್ಗಳು ಬರುತ್ತೆ ಅಂದರೆ, ಖಾತಾ ಮಾಡಿಲ್ಲ, ಅವರು ಸರ್ವೆ ಮಾಡಿಲ್ಲ, ಅವರು ನೀರು ಬಿಡ್ತಾಯಿಲ್ಲ, ನಮಗೆ ಕರೆಂಟ್ ಬಿಡ್ತಾಯಿಲ್ಲ, ಕರೆಂಟ್ ಕಟ್ ಮಾಡಿದ್ದಾರೆ ಅಂದರೆ ಡಿರ್ಲೆಕ್ಷನ್ ಆಫ್ ಡ್ಯೂಟಿ ಎಲ್ಲಿ ಬರುತ್ತೆ, ಮಾಲ್ ಅಡ್ಮಿಷನ್ ಎಲ್ಲಿ ಬರುತ್ತೆ, ನೆಪೋಟಿಸಮ್ ಎಲ್ಲಿ ಬರುತ್ತೆ, ಕರಪ್ಷನ್ ಎಲ್ಲಿ ಬರುತ್ತೆ, ಅವೆಲ್ಲ ಕೇಸ್ಗಳು ನಮ್ಗೆ ಬರ್ತವೆ. ಇರುತ್ತೆ. ಈ ಜನಸಾಮಾನ್ಯರ ಬದುಕನ್ನು ಧನಾತ್ಮಕವಾಗಿ ಬದಲಾವಣೆ ಮಾಡೋದರಲ್ಲಿ ಲೋಕಾಯುಕ್ತ ಸಹಾಯ ಆಗಿದೆ ಅಂತೀರಾ? 100% ಸರ್. ನಾನು 2 ವರ್ಷ ಆಯ್ತು, ಇವಾಗ ಈ ಜುಲೈ 6ನೇ ತಾರೀಕು ಬಂದು 2 ವರ್ಷ ಆಗುತ್ತೆ. ಆಸ್ಪತ್ರೆಗೆ ಹೋಗ್ತೀವಿ ನಾವು. ಮೊನ್ನೆ ನಾನು ಬೀದರ್ಗೆ ಹೋದಾಗ 6 ಫ್ಲೋರ್ ಆಸ್ಪತ್ರೆ ಇದೆ, ಸುಮಾರು 3,000 ಜನ ಪೇಷಂಟ್ಸ್ ಇನ್ಫ್ಲೋ ಇದೆ. ಕೆಳಗಡೆ ಫ್ಲೋರಲ್ಲಿ ಮಾತ್ರ ಕುಡಿಯೋಕ್ಕೆ ನೀರಿದೆ, ಇನ್ನು 5 ಫ್ಲೋರ್ ಇಲ್ಲ. ವಯಸ್ಸಾದವರು ಆಮೇಲೆ ಎಲ್ಲರೂ ಕೆಳಗಡೆಯಿಂದ ಮೇಲೆ ತೊಗೊಂಡು ಹೋಗೋಕ್ಕಾಗಲ್ಲ, ಪೇಷಂಟ್ಸ್ ಎಲ್ಲ ಇರ್ತಾರೆ. ಅದಕ್ಕೆ ನಾನು ಗಲಾಟೆ ಮಾಡಿದೆ. 14 ಕೋಟಿ ಪರ್ ಇಯರ್ ಆಸ್ಪತ್ರೆ ಕೊಡ್ತಾರಂತ ದುಡ್ಡು. ಏನು 20,000 ರೂಪಾಯಿ ಒಂದೊಂದು ವಾಟರ್ ಫಿಲ್ಟ್ರು ಒಂದೊಂದು ಫ್ಲೋರ್ಗೆ ಹಾಕಲ್ಲ ನೀವು ಅಂತ ಗಲಾಟೆ ಮಾಡಿದೆ ನಾನು. ಆಮೇಲೆ ಬೆಡ್ಗಳು ಹಾಕಿರೋದು ತೆಂಗಿನ ನಾರು ಆಚೆ ಬಂದಿದೆ, ದಿಂಬಿಲ್ಲ, ಮೇಲೆ ಬೆಡ್ಶೀಟ್ ಇಲ್ಲ, ಅವನ್ನ ಅಟೆಂಡ್ ಮಾಡೋ ಪೇಷಂಟ್ ಬಂದರೆ ಒಂದು ಕೂತ್ಕೊಳ್ಳೋ ಚೇರ್ ಇಲ್ಲ.
ಅವೆಲ್ಲ ಗಲಾಟೆ ಮಾಡಿದೆ ನಾನು. ಇಂಥವೆಲ್ಲ ಏನಾಗುತ್ತೆ ನಾವು ಮಾನಿಟರ್ ಮಾಡ್ತೀವಿ. ಕೇಸ್ ಸುಮೋಟೋ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀನಿ. ಎವ್ರಿ ಮಂತ್ ಪ್ರೋಗ್ರೆಸ್ ಕೇಳ್ತೀವಿ, ಏನಾಗಿದೆ ಅಂತ. ಎವ್ರಿ ಮಂತು 2 months ಟೈಮ್ ಕೇಳ್ತೀವಿ ನಾವು. ಅದು ಡಿಪೆಂಡ್ಸ್ ಅಪಾನ್ ಹೆವಿ ಇದ್ದಿದ್ದರೆ ಎವ್ರಿ ಮಂತ್ ಹಾಕ್ಕೊತೀವಿ. ಸ್ವಲ್ಪ ಲೇಟೆಸ್ಟ್ ಕೇಸ್ ಆದರೆ 2 ತಿಂಗಳು ಡೇಟ್ ಕೊಡ್ತೀವಿ. ಇಲ್ಲಾಂದರೆ ಸಾಮಾನ್ಯ 1 ತಿಂಗಳು. ಎವ್ರಿ ಮಂತ್ ಪ್ರೋಗ್ರೆಸ್ ಕೇಳ್ತೀವಿ ನಾವು. ಆವಾಗ ಸರ್ ಬೆಡ್ಗಳು ಬಂದಿದೆ, ಹೊಸ ಬೆಡ್ಗಳು ಬಂದಿದೆ, ನೀರು ಬಂದಿದೆ, ಆಗಿದೆ, ಕೆಲಸಗಳಾಗುತ್ತೆ ಸರ್, ಸುಮಾರು ಕೆಲಸ ಆಗುತ್ತೆ. ಇವಾಗ ಮೊನ್ನೆ ಮಂಡ್ಯದಲ್ಲಿ ನೈಟು ಅವನು ಟಿಪ್ಪರ್ ಲಾರಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಮೈನ್ಸಲ್ಲಿ ಅವರು ಪ್ರೊಟೆಕ್ಷನ್ ವಾಲ್ ಕಟ್ಟಿಲ್ಲ, ಅವನು ನೋಡಿಲ್ಲ, ಹೋಗಿ ಬಿದ್ದೋಯ್ತದು. ಅವನು 30-40 ಅಡಿ ಮೇಲಿಂದ ಬಿದ್ದು ಇದು ನೀರಲ್ಲಿ ಬಿದ್ದು ಸತ್ತೋಗ್ಬಿಟ್ಟ ಡ್ರೈವರು. ಅದು ಪೇಪರಲ್ಲಿ ಬಂತು ಈ ಥರ ಆಗಿದೆ ಅಂತ. ಅದಕ್ಕೆ ಕಾರಣ ಯಾರು? ನಮ್ಮ ಅಧಿಕಾರಿಗಳು. 2 ಎಕರೆ ಕೊಟ್ಟಿರ್ತಾರೆ ಲೈಸೆನ್ಸು, ಅವನು 4 ಎಕರೆ ಹೋಗಿರ್ತಾನೆ. ಎಲ್ಲ ಮೈನ್ಸ್ದಲ್ಲೂ ಸ್ಪೆಸಿಫಿಕ್ ರೂಲ್ಸ್ ಇದೆ. ಬೌಂಡ್ರಿ ಫಿಕ್ಸ್ ಮಾಡಬೇಕು, 4 ಕಡೆ ಅವರು ರೆಡ್ ಬೋರ್ಡ್ ಇದು ಹಾಕಬೇಕು, ಬಾವುಟ ಹಾಕಬೇಕು, ಆ ವಿತಿನ್ ಬೌಂಡ್ರಿ ಒಳಗಡೆ ಮಾಡಬೇಕು, ಅದು ಬಿಟ್ಟು ಬೇರೆ ಮಾಡೋಂಗಿಲ್ಲ. ಪ್ರೊಟೆಕ್ಷನ್ ವಾಲ್ ಕಟ್ಟಬೇಕು, ವೆಹಿಕಲ್ಸ್ಗೆ GPS ಫಿಟ್ ಮಾಡಬೇಕು, ಎಲ್ಲ ರೂಲ್ಸ್ ಇದೆ, ಕಾನೂನು ಎಲ್ಲ ಇದೆ. ನಮ್ಮನ್ನು ಇಂಪ್ಲಿಮೆಂಟ್ ಮಾಡೋ ಅಧಿಕಾರ ಸರಿ ಇಲ್ಲ. ನಾನು ಪೇಪರಲ್ಲಿ ಬಂತು, ವಿಜಯ ಕರ್ನಾಟಕ ಪೇಪರಲ್ಲಿ ಬಂದಾಗ ನಾನು ನೋಡಿದೆ, ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ನೋಟಿಸ್ ಕೊಟ್ಟೆ ಎಲ್ಲ ಅಧಿಕಾರಿಗಳಿಗೆ, AC ತಹಶೀಲ್ದಾರ್ಗೆ ಎಲ್ಲ ಅಧಿಕಾರಿಗಳಿರ್ತಾರೆ. ಅಲ್ಲಿ ಟಾಸ್ಕ್ ಫೋರ್ಸ್ ಇದು ಒಂದು ಕಮಿಟಿ ಇದೆ, ಅವನ್ನೆಲ್ಲ ಪಾರ್ಟಿ ಮಾಡಿದಾಗ ಆ DYSP ನಮ್ಮ ಹತ್ರ ಯಾರೋ ಬಂದು ಅವ್ರ ಹತ್ರ ಮಾಡ್ತೀವಿ ಹಂಗೆ ಹಿಂಗೆ ಅಂತ ಏನೋ ಕ್ಯಾಜುವಲಾಗಿ ಬರೆದಿದ್ದ. ನಾನು ಆ ಸೆಕ್ಷನ್ಸ್ ಎಲ್ಲ ಕೋಟ್ ಮಾಡಿ ಸ್ಟ್ರಾಂಗಾಗಿ ಬರೆದು ಒಂದು ಕಾಪಿ DIG ಕಳಿಸ್ದೆ. ಅವರು ಸ್ವಲ್ಪ ಜೋರು ಮಾಡಿದ್ರು. ಕೊನೆಗೆ ಅದು ಬಂತು. ಕ್ರಿಮಿನಲ್ ಕೇಸ್ ಇಷ್ಟಾಗುತ್ತೆ, ವಾಟ್ ಈಸ್ ರೆಮಿಡಿ ಫಾರ್ ದಟ್ ಮ್ಯಾನ್ ಆಗಿಲ್ಲ ಅಂತ ಗಲಾಟೆ ಮಾಡಿದ್ದು ನಾನು. ಆ ಓನರ್ನ ಸ್ವಲ್ಪ ಜಗದು ಲೇಬರ್ ಡಿಪಾರ್ಟ್ಮೆಂಟ್ ಸೇರಿ 30 ಲಕ್ಷ ದುಡ್ಡು ಸರ್. ಅವರು ಅಪ್ರಾಣ ಒಂದು ಪೈಸಾ ಬರ್ತಾಯಿಲ್ಲ. ಕ್ರಿಮಿನಲ್ ಕೇಸ್ ಆಗ್ತಾಯಿತ್ತು, ಅಕ್ಯೂಟ್ ಆಗೋಗ್ತಾಯಿತ್ತು. 30 ಲಕ್ಷ ದುಡ್ಡು ಕೊಡಿಸಿದೆ ಅವ್ರ ಹೆಂಡತಿ ಮಕ್ಕ ನಾನು ನೋಡಲಿಲ್ಲ, ಇವತ್ತು ನೋಡಲಿಲ್ಲ. ಅವ್ರ ಮನೆಗೆ ಹೋಗಿ ಚೆಕ್ ಕೊಟ್ಟು ಸರ್ ದುಡ್ಡು ಕೊಟ್ಟಿದ್ದೀವಿ ಸರ್, ಅಧಿಕಾರಿಗಳು ಬಂದು ಹೇಳಿದ್ದಾರೆ. ಇದು ಒಳ್ಳೆ ಕೆಲಸ ಅಲ್ಲ, ಒಳ್ಳೆ ಕೆಲಸ. ಆಮೇಲೆ ನಮ್ಮೂರ ಕೋಲಾರಲ್ಲಿ ರಿಟೈರ್ಡ್ ಆಗಿ 16 ವರ್ಷ ಆಗಿತ್ತು. ಆ ಅಮ್ಮನಿಗೆ ರಿಟೈರ್ಮೆಂಟ್ ಇದು ಕೊಡ್ತಾಯಿಲ್ಲ, ಪೆನ್ಷನ್ ಕೊಡ್ತಾಯಿಲ್ಲ, ರಿಟೈರ್ಮೆಂಟ್ ಬೆನಿಫಿಟ್ಸ್ ಕೊಡ್ತಾಯಿಲ್ಲ. ಯಾಕೆ ಅಂದರೆ ಅದು ಕಥೆಗಳಿಟ್ಟು ನಾನು ಕೇಸ್ ನಡೆಸಿ 2-3 ತಿಂಗಳು ಗಲಾಟೆ ಮಾಡಿದೆ. ಆದಮೇಲೆ ಕೊನೆಗೆ ನಾನು ಆರ್ಡ್ರ್ ಮಾಡಿದೆ 16 ಲಕ್ಷ ಪೆನ್ಷನ್ ಬೆನಿಫಿಟ್ಸು ವಿತ್ 10% ಇಂಟ್ರೆಸ್ಟ್ ಎವ್ರಿ ಇಯರ್, 22 ಲಕ್ಷ ನಾನು ಕೊಡಿಸಿದೆ ಆ ಅಮ್ಮನಿಗೆ. ಇವೆಲ್ಲ ಒಳ್ಳೆ ಕೆಲಸ ಆಗಲ್ವಾ? ನಿಜವಾಗಿ ಆಗುತ್ತೆ. ಆಮೇಲೆ ನಮ್ಮೂರಲ್ಲಿ ಶ್ರೀನಿವಾಸಪುರದಲ್ಲಿ ನಾನು ಕೇಸ್ ರಿಜಿಸ್ಟರ್ ಮಾಡಿದಾಗ 34 ROಗಳು ಕೆಲಸ ಮಾಡ್ತಾರೆ. ಡ್ರಿಂಕಿಂಗ್ ವಾಟ್ರು ಊರುಗಳಲ್ಲಿ ಕೆಲಸ ಮಾಡ್ತಾಯಿಲ್ಲ. ನಾನು ಎಲ್ಲ ಸುಮೋಟೋ ಕೇಸ್ ಪಂಚಾಯತಿ ರಿಜಿಸ್ಟ್ರ್ 24-25 ಪಂಚಾಯತಿ ರಿಜಿಸ್ಟರ್ ಮಾಡಿಬಿಟ್ಟೆ. ಎವ್ರಿ ಮಂತ್ ಮಾನಿಟರ್ ಮಾಡ್ತಾಯಿದ್ದೆ. ಇವಾಗ ಎಲ್ಲ ಪಂಚಾಯತ್ 34 ROಗಳು ನೀರು ಬಂತು, ಕುಡಿಯೋಕ್ಕೆ ಜನಗಳಿಗೆ ನೀರು ಬಂತು. ಎಲ್ಲಿ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ಮು, ಡ್ರೈನೇಜ್ ಪ್ರಾಬ್ಲಮ್ಮು, ಸ್ಟ್ರೀಟ್ ಲೈಟ್ಗಳು ಮೋಸ ಮಾಡ್ತಾರೆ. ಆದರೆ ನಾವು ಹೋದರೆ ಕೆಲಸ ಆಗುತ್ತೆ, ಸುಮಾರು ಕೆಲಸ ಆಗುತ್ತೆ ಸರ್. ಇವಾಗ ಮೊನ್ನೆ ನಾವು KR ಪೇಟೆಗೆ ಹೋದಾಗ ನನಗೆ ಯಾರೋ ನಿಮ್ಮ ಹತ್ರ ಸ್ನೇಹಿತರು ಬಂದು, ಸಾರ್ ಅಲ್ಲಿ ಏನೋ ಭಾರಿ ಸ್ಕ್ಯಾಮ್ ನಡೀತಾ ಇದೆ ಆಸ್ಪತ್ರೆಗಳಲ್ಲಿ, ಗೌರ್ಮೆಂಟ್ ಲ್ಯಾಬ್ಗಳಿಲ್ಲ, ಪ್ರೈವೇಟು ಎಲ್ಲ ಕೊಟ್ಟು ಗೌರ್ಮೆಂಟ್ ಡಾಕ್ಟರ್ ಬರೆಯೋದು ಪ್ರೈವೇಟ್ ಲ್ಯಾಬ್ಗೆ ಅಂತ ಹೋದಾಗ KR ಪೇಟೆಯಲ್ಲಿ 64 ಸ್ಕ್ಯಾನ್ ಆಗಿತ್ತು ನಮಗೆ ಇದರಲ್ಲಿ ಆಸ್ಪತ್ರೆಯಲ್ಲಿ ಲ್ಯಾಬಲ್ಲಿ. ಅದರಲ್ಲಿ 31 17 ವರ್ಷ ಕೆಳಗಡೆ, ಅಂದರೆ ಮೈನರು ಇಲ್ಲ ಪೋಕ್ಸೋ ಅಟ್ರಾಕ್ಟ, ಇದೆಲ್ಲ ಚೈಲ್ಡ್ ಮ್ಯಾರೇಜ್ ಬರುತ್ತೆ. ಅದಕ್ಕೆ ನಾನು ಗಾಬರಿ ಆಗಿಬಿಟ್ಟೆ ಅದು ನೋಡಿಬಿಟ್ಟು. ನಮ್ಮ ಪ್ರೆಸ್ ಅವ್ರಿಗೆ ಅಲ್ಲಿ ನಮ್ಮ ಇವ್ರಿಗೆ ಎಲ್ರಿಗೂ ಹೇಳಿದೆ, ಯಾವುದೇ ಕಾರಣಕ್ಕೆ ಆ ಹೆಣ್ಮಕ್ಳು ವಿಕ್ಟಿಮ್ ಹೆಸರು ಆಚೆ ಬರೋಂಗಿಲ್ಲ ಅಂಥೇಳಿ. 5 ಜನ ಡಾಕ್ಟ್ರ್ ಇದ್ದರು, 3 ಜನ ಅರೆಸ್ಟ್ ಮಾಡಿದ್ರು, 2 ತಪ್ಪಿಸ್ಕೊಂಡ್ಬಿಟ್ರು, ಇನ್ನೊಬ್ರು ಸಿಕ್ಕಲೇ ಇಲ್ಲ. ಕೊನೆಗೆ 2 ತಿಂಗಳಾದಮೇಲೆ ಹೈಕೋರ್ಟಿಗೆ ಬೇಲ್ ಸಿಕ್ಕಿದೆ, ಇವಾಗೆಲ್ಲ ಆಚೆ ಬಂದಿದ್ದಾರೆ. ನಾನು ಕೇಸ್ ರಿಜಿಸ್ಟರ್ ಆದಮೇಲೆ ಸುಮಾರು ಒಂದು 40-50 ವರ್ಷದಿಂದ ಆ ಸ್ಕ್ಯಾನಿಂಗ್ ಮಿಷಿನ್ಗಳೇ ಇರಲಿಲ್ಲ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ. ಇವಾಗ 7 ತಾಲೂಕಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಬಂದಿದೆ 2-3 ತಿಂಗಳಲ್ಲಿ. ಇದು ಒಳ್ಳೆ ಕೆಲಸ ಅಲ್ವಾ? ಬರ್ತದೆ ಸರ್. ನಾವು ಆಟ ಹಿಡಿದು ಬಿಡೋದಿಲ್ಲ. ಇವಾಗ ಮಾಲೂರಲ್ಲಿ ಮೈನ್ಸ್ಗೆ ಹೋಗಿದ್ದೀವಿ, ಅವ್ರಿಗೆ 21 ಅಡಿ 30 ಅಡಿ ಪರ್ಮಿಷನ್ ಕೊಟ್ಟರೆ 300 ಅಡಿ ಒಳಗಡೆ ಹೋಗಿರ್ತಾರೆ. ಸೆಂಟ್ರಲ್ ಪರ್ಮಿಷನು ಅಂತಾರೆ. ಆಮೇಲೆ ನಿಮ್ಗೆ 2 ಎಕರೆ ಇದು 6 ಎಕರೆ ಯಾಕೆ ಹೋಗಿದ್ದೀರಾ? ನೀವು ಅಧಿಕಾರಿಗಳು ಏನು ಮಾಡ್ತೀರಿ? ನಮ್ಮ ಅಧಿಕಾರಿಗಳು ಇಂಪ್ಲಿಮೆಂಟ್ ಮಾಡೋರು ಸರಿಯಿಲ್ಲ ಅಂತ ಹೇಳಿದ್ನಲ್ಲ, ಅವರೆಲ್ಲ ಸ್ವಲ್ಪ ಬೆಂಡ್ ಆದಮೇಲೆ ಕೆರೆಯಲ್ಲಿ ರೋಡ್ ಹಾಕಿದ್ದಾರೆ. ಯಾಕೆ ಬಂತು ಕೆರೆಯಲ್ಲಿ ರೋಡು? ಜನಗಳಿಗೆ ತೊಂದರೆ ಆಗಲ್ವಾ ಅಂತಾಗೆಲ್ಲ ರೋಡ್ ಕ್ಲೀನ್ ಆಯಿತು. ಇವೆಲ್ಲ ಕೆಲಸಗಳಾಗುತ್ತೆ, ಸುಮಾರು ಕೆಲಸ ಆಗುತ್ತೆ ಸರ್.
ಪನಿಷ್ಮೆಂಟ್ಗಳು ಲೇಟ್ ಆಗ್ತಾಯಿದೆ. ಯಾಕೆಂದರೆ ಇವೆಲ್ಲ ಆಟೋಮೆಟಿಕ್ ಕೆಲಸ ಹೋಗುತ್ತೆ. ಹಾಸ್ಟ್ಲಿಗೆ ಹೋಗ್ತೀವಿ, ಮಕ್ಕಳಿಗೆ ಮಂಡ್ಯಾಗ ಹೋಗಿದ್ದೆ, ಆ 30-40 ಸೈಟು 2 ಫ್ಲೋರ್ 3 ಫ್ಲೋರ್ ಕಟ್ಟಿದ್ದಾರೆ. 100 ಜನ ಹೆಣ್ಮಕ್ಳಿದ್ದಾರೆ. ಅಂದರೆ ಎಲ್ಲ ಈ ಥರ ಚೇರುಗಳು, ಹಿಂಗೆ ಬೆಡ್ಡು, ಅಲ್ಲೇ ಕೂತ್ಕೊಳ್ಳೋದು, ಅಲ್ಲೇ ಓದೋದು, ಒಂದು 10-20 ಜನಕ್ಕೆ ಒಂದು ಟಾಯ್ಲೆಟು. ಅದನ್ನು ಹೇಳ್ದೆ, ಇದೇನು ಮನುಷ್ಯರಿಗಿಂತ ಕಣ್ಣಮ್ಮ, ನೀವು ಮಾನವೀಯತೆ ಇಲ್ವ ನಿಮಗೆ ಅಂತ ಜೋರು ಮಾಡಿ ನಾನು ಗಲಾಟೆ ಮಾಡಿ 15 ದಿವಸ ಟೈಮ್ ಕೊಟ್ಟಿದ್ದೀನಿ. ಶಿಫ್ಟ್ ಮಾಡಬೇಕು ಮಕ್ಕಳೆಲ್ಲ, ಶಿಫ್ಟ್ ಮಾಡ್ತಾರೆ, ಇವಾಗ ರೆಡಿ ಆಗ್ತಾಯಿದೆ. ಇದು ಕೆಲಸ ಅಲ್ವಾ? ಮಕ್ಕಳಿಗೆ ಫುಡ್ ಟೈಮ್ ಸರಿಯಾಗಿ ಕೊಡೋಲ್ಲ ಅಂದಾಗ ಆ ಫುಡ್ ಹಾಕ್ಕೊಟ್ಟು ನಾನು ಹೋಗಿ ತಿಂತೀನಿ, ನಾನು ಚೆಕ್ ಮಾಡ್ತೀನಿ ಹೋಗಿ. ಅವರಿಗೆ ವಾಶ್ರೂಮು, ಆ ಹೆಣ್ಮಕ್ಳಿಗೆ ಫ್ಯಾಡುಗಳು, ಮಂತ್ಲಿ ಫ್ಯಾಡು, ಬಿಸಿನೀರು, ಅವೆಲ್ಲ ನಾವು ಚೆಕ್ ಮಾಡ್ತೀವಿ. ಮಾನಿಟ್ರ್ ಮಾಡ್ತಾ ಇರೋದ್ರಿಂದ ಎಲ್ಲ ಕೆಲಸಗಳು ಆಗ್ತಾಯಿದೆ ಸರ್. ಸ್ಕೂಲುಗಳು, ಕಾಲೇಜುಗಳಲ್ಲಿ, ಹಾಸ್ಟೆಲ್ಗಳಲ್ಲಿ, ಆಸ್ಪತ್ರೆಗಳಲ್ಲಿ, ಜೈಲಿಗೂ ಹೋಗ್ತಾಯಿದ್ದೀನಿ ನಾನು. ಜೈಲಲ್ಲೂ ಊಟ ಮಾಡ್ತೀವಿ. ಇವೆಲ್ಲ ಕೆಲಸಗಳು ಆಗ್ತಾಯಿದೆ ಸರ್. ಒಳ್ಳೆ ಕೆಲಸಗಳು ಆಗ್ತಾಯಿದೆ. ಆ ಕೆಲಸ ಅವರು ವಿಧಾನಸೌಧ ಮಾಡಬೇಕಾಗಿತ್ತು, ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಯವ್ರು ಮಾಡಬೇಕಾಗಿತ್ತು. ಆ ಕೆಲಸ ಇವಾಗ ನಾವು ಮಾಡ್ತಾಯಿದ್ದೀವಿ. ಲೀಗಲ್ ಸರ್ವಿಸ್ ಮಾಡ್ತಾ ಇದ್ದಾರೆ, ಆದರೆ ಎಫೆಕ್ಟಿವ್ ಆಗ್ತಾಯಿಲ್ಲ. ಅದು ನೀವಿದ್ದೀರಿ ಅಂತ ಆಗ್ತಾ ಇದೆಯಾ ಅಥವಾ ಎಲ್ಲ ಸರ್? ಹಂಗೇನಿಲ್ಲ. ಇವಾಗ ಪಣೇಂದ್ರ ಸಾಹೇಬರು ಹೋಗ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀನಿ, ಅವ್ರು ಲೋಕಾಯುಕ್ತರು ಹೋಗ್ತಾರೆ. ಸ್ವಲ್ಪ ನಾನು ಅಗ್ರೆಸಿವ್ ಆಗಿರ್ತೀನಿ, ನಮ್ಮ ಪಣೇಂದ್ರ ಸಾಹೇಬ್ ಸ್ವಲ್ಪ ನಿಧಾನಕ್ಕೆ ಮಾಡ್ತಾರೆ. ಎಲ್ಲರೂ ಮಾಡ್ತಾಯಿದ್ದೀವಿ. 3 ಜನ ಮಾಡ್ತಾ ಇರೋದ್ರಿಂದ ಸಂಸ್ಥೆಯಿಂದ ಕೆಲಸ ಆಗ್ತಾಯಿದೆ. ಥ್ರೂಔಟ್ ಲೋಕಾಯುಕ್ತ ಎಂಡ್ಲೇ ಸ್ಟೇಟ್ಗೆ ಹೋಗ್ತಾ ಇರೋದ್ರಿಂದ 3 ಜನ ಹೋಗ್ತಾ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅಧಿಕಾರಿಗಳಿಗೆ ಭಯ ಇದೆ, ಕೆಲಸ ಮಾಡ್ತಾಯಿದ್ದಾರೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ಬದುಕು ಸುಧಾರಣೆ ಆಗಿದೆ ಅಂತ ಅನ್ಸುತ್ತಾ ಸರ್? ಸರ್, ಕಂಪೇರ್ ಟು ನಾವು ಇಂಡಿಪೆಂಡೆನ್ಸ್ ಇವಾಗ ಚೆಕ್ ಮಾಡಿದ್ರೆ ಆವಾಗ 18% ಮಾತ್ರ ಇದ್ದರು ವಿದ್ಯಾವಂತರು. ಇವಾಗ ನಾವು 90% ಆಗಿದ್ದೀವಿ ವಿದ್ಯಾವಂತ ಭಾರತದಲ್ಲಿ. ಆದರೆ ಆವಾಗ 18%ಅಲ್ಲಿ 95 ಜನ ದೇಶಭಕ್ತರಿದ್ದರು, 5 ಜನ ಮೀರ್ ಸಾಧಕರಿದ್ದರು. ಇವಾಗ ನಮ್ಮಲ್ಲಿ ನೋವಿನಿಂದ ಹೇಳ್ತೀನಿ ಸರ್, ಇವಾಗ ನಮ್ಮಲ್ಲಿ ದೇಶಭಕ್ತರಿಗಿಂತ ದೇಶಭಕ್ಷಕರು ಜಾಸ್ತಿ ಆಗಿಬಿಟ್ಟಿದ್ದಾರೆ. ವಿದ್ಯಾವಂತ ಮೋಸಗಾರ ಜಾಸ್ತಿ ಆಗಿಬಿಟ್ಟಿದ್ದಾರೆ. ಮಂಕುತಿಮ್ಮ ಕಗ್ಗದಲ್ಲಿ ಹೇಳ್ದಂಗೆ ಈ ದೇಶ ಮತ್ತೆ ಅಧೋಗತಿಗೆ ಹೋಗ್ಬೇಕು ವಿದ್ಯಾವಂತ ಮೋಸಗಾರರಿಂದ ಮಾತ್ರ ಅಂತ ನಮ್ಮ ಡಿ ವಿ ಗುಂಡಪ್ಪನವ್ರು ಹೇಳಿದ್ದಾರೆ. ಈ ವಿದ್ಯಾವಂತರ ಅಕ್ಷರವಂತರ ವಿದ್ಯಾವಂತ ಮೋಸಗಾರರು ಕರೆಕ್ಟು. ಬಟ್ ವಾಟ್ ಐ ವಾಂಟ್ ಟು ಮೇಕ್ ಎ ಡಿಫ್ರೆನ್ಸ್, ಎಜುಕೇಟೆಡ್ ಆರ್ ಲಿಟ್ರೇಟ್, ಅಕ್ಷರವಂತನ ಅಥವಾ ವಿದ್ಯಾವಂತನ ಅಂತ. ಅವರು ವಿದ್ಯಾವಂತರು, ಲಿಟ್ರೇಟ್ಗಳು, ಅವರಿಂದ ದೇಶಕ್ಕೆ ತೊಂದರೆ ಆಗ್ತಾಯಿದೆ. ಯಾಕಂದರೆ ಆ ಲಿಟ್ರಸಿ ಹೆಂಗಿದೆ ಅಂದರೆ ಅವ್ರಿಗೆ ಕಾನೂನು ಭಯ ಇಲ್ಲ. ಈ ಕೋರ್ಟ್ ಇನ್ನೊಂದು ಕೋರ್ಟು, ನಮ್ಮಲ್ಲಿ ಹೈರಾರ್ಕಿ ಇದೆ. ಕರೆಕ್ಟ್. ಏನು ಮಾಡ್ತಾರೆ ನೋಡೋಣ, ಒಳ್ಳೆ ಲಾರಿ ಇಟ್ಕೊಳ್ಳೋಣ, ಆ ಥರ ಭಾವನೆ. ಎಲ್ಲೋ ಒಂದು ಕಡೆ ಅವಿದ್ಯಾವಂತ ಬರೀ ಹೊಟ್ಟೆ ಮಾತ್ರ ಮೋಸ ಮಾಡ್ಬೋದು. ಈ ವಿದ್ಯಾವಂತರು, ಆಮೇಲೆ ಅದರಲ್ಲಿ ಬುದ್ಧಿವಂತ ವಿದ್ಯಾವಂತರಿದ್ದಾರಲ್ಲ, ಅವರಿಂದ ಮೋಸ ಜಾಸ್ತಿ ಆಗ್ತಾಯಿದೆ. ಅದಕ್ಕೆ ಈ ಕೇಸುಗಳೆಲ್ಲ ನೀವು ಅಬ್ಸರ್ವ್ ಮಾಡಿ ಸರ್. ಕರೆಕ್ಟ್. ಎಲ್ಲ ಕ್ರಿಮಿನಲ್ ಕೇಸುಗಳಲ್ಲಿ ನಮ್ಮ ಅಡ್ವೊಕೇಟ್ಸು ನೋಡ್ಬೋದು, ಜಡ್ಜಸ್ಸು ನೋಡ್ಬೋದು. ಎಲ್ಲ ಕ್ರಿಮಿನಲ್ ಕೇಸಸ್ ಮೋರ್ ಎಜುಕೇಟೆಡ್ ಪೀಪಲ್. ಫ್ಯಾಮಿಲಿ ಕೋರ್ಟ್ ಬಂದ ತಕ್ಷಣ ಎಲ್ಲ ಎಜುಕೇಟೆಡ್, ಇಬ್ಬರೂ ಎಜುಕೇಟೆಡ್. ಯಾಕೆ ಹಂಗಾಗ್ತಾಯಿದೆ ಅಂದರೆ ಆ ವಿದ್ಯೆಗೆ ಸಂಸ್ಕಾರ ಇಲ್ಲ ಅಂತ ನನ್ನ ಭಾವನೆ. ಅದೇ ವಿದ್ಯಾವಂತರು ಅಂದರೆ ವಿದ್ಯಾ ವಿನಯನ ಶೋಭತೆ, ವಿದ್ಯೆಗೊಂದು ಸಂಸ್ಕಾರ ಇದೆ. ಈ ಲಿಟ್ರಸಿಗೆ ಹಾಗಿಲ್ಲ. ಯಾವಾಗಲೂ ಹೇಳ್ತಾ ಇರ್ತೀರಿ ಸಾಹೇಬ್ರೆ, ಎಲ್ಲ ಕಡೆ ಹೇಳಿದ್ದೀನಿ. ನಾನು 35% ಸರ್, ಜಸ್ಟ್ ಪಾಸ್ SLC ನಾನು. ಡಿಗ್ರಿ ಬಂದಾಗ 56% ಸೆಕೆಂಡ್ ಕ್ಲಾಸು ಅಷ್ಟೇ. ಆದರೆ ಹೆಮ್ಮೆಯಿಂದ ಹೇಳ್ತೀನಿ, ನಾನೊಬ್ಬ ಈ ಸಮಾಜದಲ್ಲಿ 148 ಕೋಟಿಯಲ್ಲಿ ನಾನೊಬ್ಬ 100% ಆನೆಸ್ಟು ಮನುಷ್ಯ ಅಂತ ನಾನು ಸಮಾಜಕ್ಕೆ ಹೇಳ್ತೀನಿ. ಯಾಕಂಗೆ ಹೇಳ್ತೀನಿ ಅಂದರೆ 99-100% ತೊಗೊತಾರೆ ಇವರು. 100 ನನ್ನ ಮಗ 99-100 ಅಂತಾರೆ. ರ್ಯಾಂಕ್ ಹೋಲ್ಡ್ರು ಅಂತಾರೆ. ನಮ್ಮಲ್ಲಿ ಜಡ್ಜಿಗಳು ರ್ಯಾಂಕ್ ಹೋಲ್ಡ್ರುಗಳಿದ್ದಾರೆ, ಎಲ್ಲ ಕಡೆ ರ್ಯಾಂಕ್ ಹೋಲ್ಡರ್ಸ್ ಬರ್ತಾರೆ. ಎಲ್ಲ ಒಂದು ಕಡೆ ಸ್ವಲ್ಪ ದಿವಸ ಆದಮೇಲೆ ಆ 98% ಬಂದವರು 100% ಕರಪ್ಟ್ ಆಗ್ತಾರೆ. ಈ ದೇಶಕ್ಕೆ ಭಾರ ಅಲ್ವಾ ಕರಪ್ಟ್ ಇದ್ದರೆ? ತೊಂದರೆ. 35% ಬಂದರು, ಅವನು 100% ಒಳ್ಳೆ ಸಿಟಿಸನ್ ಅಂದರೆ ಈ ದೇಶಕ್ಕೆ ಭಾರ ಆಗಲ್ಲ. ಅವನು ಈ ದೇಶಕ್ಕೆ ಕೊಡುಗೆ ಆಗ್ತಾನೆ. ಇವ್ರು ಕೊಡುಗೆ ಆಗ್ತಾಯಿಲ್ಲ, ದೇಶಕ್ಕೆ ಭಾರ ಆಗ್ತಾಯಿದ್ದಾರೆ. ನಾನು ಯಾವಾಗಲೂ ಹೇಳ್ತೀನಿ, ಅವರು ಜಸ್ಟ್ ಪಾಸ್ ಸಾಕು. 99% ಸಂಸ್ಕಾರ ಇಲ್ಲದೆ ತಂದೆ ತಾಯಿಗೆ ಊಟ ಹಾಕಲ್ಲ ಅಂತ ಸಂಸ್ಕಾರ ವಸ್ತು ಅಂತಾರೆ ನಮ್ಮಲ್ಲಿ. ಐ ಡೋಂಟ್ ವಾಂಟ್ ಮೆನ್ಷನ್ ಎ ಜಡ್ಜ್. ಅಮ್ಮನ ಗ್ಯಾರೇಜಲ್ಲಿ ಹಾಕಿದ್ರು ಒಬ್ಬ ಜಡ್ಜು. ಆವಾಗ ನಾನು ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಒಂದು ಜಡ್ಜ್ಮೆಂಟ್ ಬರೆದೆ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಬರೆದೆ, ಅಪ್ಪ ಅಮ್ಮನ ಮಕ್ಕಳು ಹೆಂಗೆ ಸಾಕಬೇಕು ಅಂತ. ದೇರ್ ಆರ್ ಇನ್ಸಿಡೆಂಟ್ಸ್ ಸರ್. ನಾವು ಹೋಗ್ತೀವಿ, ಆಶ್ರಮಕ್ಕೆಲ್ಲ ಹೋಗ್ತೀವಿ, ಈ ಅನಾಥಾಶ್ರಮ ಎಲ್ಲ ಹೋಗ್ತಾ ಇರ್ತೀವಿ. ನಾನು ಗೌರ್ಮೆಂಟ್ ನಡೆಸೋದೆಲ್ಲ ಹೋದಾಗ ಒಬ್ಬನೇ ಮಗ ಸರ್, ನನಗೆ ನಾವೆಲ್ಲ ಆಸ್ತಿ ಬರ್ಕೊಟ್ಬಿಟ್ವಿ, ನಮ್ಮ ಆಶ್ರಮ ಕಳಿಸ್ಬಿಟ್ಟಿದ್ದಾರೆ ಸರ್.
ಮೊನ್ನೆ ನೀವು ನೋಡಿದ್ರಿ ಮೈಸೂರಲ್ಲಿ KSRTC ಬಸ್ ಡ್ರೈವರು ಅಮ್ಮನ ಕಾಲಲ್ಲಿ ತೊಗೊಂಡು ರೋಡಲ್ಲಿ ಬಿಟ್ಟೋಗ್ಬಿಡ್ತಾನೆ 12 ಗಂಟೆಯಲ್ಲಿ. ಆ ಅಮ್ಮ ಕೂಗ್ತಾಳೆ ಅಯ್ಯೋ ಅಂತ, ಮಾತಾಗಿರಲ್ಲ ಪಾಪ, ಶುಗರ್ ಪೇಷಂಟು. ಯಾರೋ ಪಬ್ಲಿಕ್ ಹಿಡ್ಕೊಂಬರ್ತಾರೆ, ಯಾರಪ್ಪ ನೀನು ಮಗ ನೀನು ಅಂತ ಹುಡ್ಕೊಂಬರ್ತಾರೆ. ಈ ಥರ ವಿದ್ಯಾವಂತರು ಮೋಸಗಾರರಾಗ್ಬಿಟ್ಟಿದ್ದಾರೆ. ತಂದೆ ತಾಯಿ ಊಟ ಹಾಕಲ್ಲ. ಅದಕ್ಕೆ ನಾನು ಹೇಳೋದು, ಸಮಾಜದಲ್ಲಿ ವಿದ್ಯೆ ಬೇಕು, ಸಂಸ್ಕಾರ ವಿದ್ಯೆ ಬೇಕು. ಇವಾಗ ತೆಂಗಿನಕಾಯಿ ಮಾರೋನು 1.5 ಲಕ್ಷ 2 ಲಕ್ಷ ಸಂಪಾದನೆ ಮಾಡ್ತಾನೆ. ಈಕ್ವಲ್ ಟು ಲಾಯರ್, ಈಕ್ವಲ್ ಟು ಇಂಜಿನಿಯರ್, ಈಕ್ವಲ್ ಟು ಡಾಕ್ಟರ್. ಅವನಿಗೆ ಸಂಸ್ಕಾರ ಇದೆ. ಆ ತೆಂಗಿನಕಾಯಿ ಹಿಡ್ಕೊಂಡು ಅಲ್ಲಿ ದಿನ ಒಂದು 100 ಜನ ಬರ್ತಾರೆ. ಇವತ್ತು ಬಂದು ನಾಳೆ ಬಂದರೆ ಅವನಿಗೆ ಯಾವ ಕಾಯಿ ಕೊಡಬೇಕಂತ ಅವ್ನಿಗೆ ಗೊತ್ತಾಗುತ್ತೆ. ಅಷ್ಟು ಅವನು ಪ್ರಜ್ಞಾವಂತ. ನಾನಿವತ್ತು ಹೋದರೆ ಈ ಸಾಹೇಬರು ಗಟ್ಟಿದೆ ಕುಡಿಯೋಲ್ಲ, ಅವ್ರು ತೆಳ್ಳಗಿರಬೇಕು, ನೀರಿರಬೇಕು. ಸಾಹೇಬ್ರೆ ಇವತ್ತು ತೆಳ್ಳಗಿದೆ ಕೊಳ್ಳ ಅಂತಾನೆ. ಇನ್ನು ಒಂದೇ ಸಲ ಹಿಂಗೆ ಅಂತಾನೆ. ಡೆಡಿಕೇಶನ್, ಡಿಟರ್ಮಿನೇಷನ್. 1.5 ಲಕ್ಷ ಸಂಪಾದನೆ ಮಾಡ್ತಾನೆ. ಅದಕ್ಕೆ ವಿದ್ಯೆ ಎಷ್ಟಾದರೂ ಪರವಾಗಿಲ್ಲ, ಎಲ್ಲ ಡಬಲ್ 3 ಬೇಕು. 1 ಡಿಗ್ರಿ ಸಾಕು, ಆದರೆ ಆ ಡಿಗ್ರಿಗೆ ಸಂಸ್ಕಾರ ಬೇಕು. ಸಂಸ್ಕಾರ ಇಲ್ಲದೆ ವಿದ್ಯೆ ಎಷ್ಟು ಡಿಗ್ರಿಲಿ ತೊಗೊಂಡು ಸಂಸ್ಕಾರ ಇಲ್ಲದೆ ಏನು ಮಾಡೋದು? ಅಪ್ಪ ಅಮ್ಮನ ಊಟ ಹಾಕಲ್ಲ ಅವರು, ಆ ಸಂಸ್ಕಾರ ಇಲ್ಲ ಅವ್ರಿಗೆ. ದೊಡ್ಡವರು ಚಿಕ್ಕವರು ಗೌರವ ಇಲ್ಲ. ಅದು ಎಲ್ಲ ವಿದ್ಯಾವಂತರಿಗೂ, ಇನ್ಕ್ಲೂಡಿಂಗ್ ನಮ್ಮ ಲಾಯರ್ಗಳು, ಜಡ್ಜಸ್ಗೂ ಅಪ್ಲೈ ಆಗುತ್ತೆ ಸರ್. ಎಲ್ಲ ಸಮಾಜಕ್ಕೂ ಅಪ್ಲೈ ಆಗುತ್ತೆ ಸರ್. ಅಲ್ಲ, ನಮ್ಮ ಎಜುಕೇಷನ್ ಸಿಸ್ಟಮನ್ನೇ, ನಮ್ಮ ಭಾರತೀಯ ಎಜುಕೇಷನ್ ಸಿಸ್ಟಮ್ ಏನಿತ್ತು ಅದರಲ್ಲಿ ಸಂಸ್ಕಾರದ ಜೊತೆಗೆ ವಿದ್ಯೆ ಇತ್ತು ಸರ್. ಮೊದಲೆಲ್ಲ ವಿದ್ಯೆಗಿಂತ ಹೆಚ್ಚಾಗಿ ಸಂಸ್ಕಾರ. ನಮ್ಮ ಮೇಸ್ಟ್ರುಗಳು ದೊಡ್ಡವ್ರ ಹೆಂಗೆ ಬಿಹೇವ್ ಮಾಡಬೇಕು, ದೊಡ್ಡವ್ರು ಬಂದು ಹೆಂಗೆ ಎದ್ದು ನಿಂತ್ಕೋಬೇಕು, ತಂದೆ ತಾಯಿ ಹಿಂಗೆ ಗೌರವ ಕೊಡಬೇಕು, ಆ ಒಂದು ಕಲ್ಚರ್ ನಮ್ಮ ಇದರಲ್ಲೇ ಬಂದಿತ್ತು ಸರ್. ಹಿಂದೂ ಕಲ್ಚರ್ ಅದು ನಮ್ಮಲ್ಲಿ. ಅದು ಕಲ್ಚರ್ ಇವಾಗ ಹೋಗ್ಬಿಟ್ಟಿದೆ. ಎಲ್ಲ ಫಾರಿನ್ ಕಲ್ಚರ್ ಬಂದು ಟಸ ಬುಸ ಇಂಗ್ಲೀಷ್ ಒಂದು ಬಿಟ್ಟರೆ ಸಾಕು, ಇದೇನು ಕಲ್ಚರ್ ಇಲ್ಲ ಸರ್. ಅದಕ್ಕೂ ಮೀನಿಂಗ್ ಇರೋದಿಲ್ಲ ಸರ್. ನಾನು ಹೇಳೋದು, ವಿದ್ಯಾವಂತ ಮೋಸಗಾರರಾಗಬಾರ್ದು. ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿರಬೇಕು ಅಂತ ಸರ್ವಜ್ಞ ಹೇಳ್ತಾನೆ. ಇವಾಗ ನಮ್ಮ ಕರ್ಮ ಏನೊಂದು, ವಿದ್ಯೆ ಇದ್ದವನ ಮುಖ ಆಲೂರು ಹದ್ದಿನಂತ ಇರ್ತಾರೆ ಸರ್. ಅನ್ನೋದು ಅಂದರೆ ತಿನ್ನೋಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಯಾರೂ ಸಮಾಜದ ಬಗ್ಗೆ ವಿದ್ಯಾವಂತರು ಯೋಚನೆ ಮಾಡ್ತಾಯಿಲ್ಲ. ಅದರಿಂದ ಈ ಥರ ಎಡವಟ್ಟಾಗ್ತಾಯಿದೆ. ಎಲ್ಲೋ ಒಂದು ಕಡೆ ಭಯ ಆಗುತ್ತೆ ನನಗೆ. 118 ಕಂಟ್ರೀಸಲ್ಲಿ ನಮ್ಮ ದೇಶ 96ನೇ ಸ್ಥಾನದಲ್ಲಿತ್ತು, ಇವಾಗ 90ನೇ ಸ್ಥಾನಕ್ಕೆ ಬಂದಿದೆ ಕರಪ್ಷನಲ್ಲಿ. 180 ಕಂಟ್ರಿಗಳು ನಮ್ಮ 91ನೇ ಸ್ಥಾನ, 96 ಇತ್ತು, 5 ಕಮ್ಮಿ ಆಗಿದೆ, 90ಕ್ಕೆ ಬಂದಿದೆ, 91 ಬಂದಿದೆ. ನಮ್ಮದು 5ನೇ ಸ್ಥಾನದಲ್ಲಿದ್ದೀವಿ. ಇಂಡಿಯಾದಲ್ಲಿ 2021 ಸೆನ್ಸಸ್ಸಲ್ಲಿ ಕರ್ನಾಟಕ, ರಾಜಸ್ಥಾನ್ ನಂಬರ್ 1, ಲೀಸ್ಟ್ ಕೇರಳ 10%. ನಾವು 5ನೇ ಸ್ಥಾನದಲ್ಲಿದ್ದೀವಿ ಸರ್. ಭ್ರಷ್ಟಾಚಾರದಲ್ಲಿ ಎಲ್ಲಿ ಆಗುತ್ತೆ? ಇದಕ್ಕೆ ಕಾರಣ ಮನುಷ್ಯನಿಗೆ ಆಸೆ ಬೇಕು, ದುರಾಸೆ ಇರಬಾರ್ದು. ಗರ್ವ ಇರಬೇಕು, ದುರಾಂಕಾರ ಇರಬಾರ್ದು. ಸ್ವಾಭಿಮಾನ ಇರಬೇಕು. ಅದಿಲ್ಲದೆ ಇದ್ರೆ ಏನಾಗುತ್ತೆ? ತೃಪ್ತಿ ಬೇಕು. ಇಂಪಾರ್ಟೆಂಟ್ ತೃಪ್ತಿ ಇಲ್ಲ ಅಂದರೆ ಇವೆಲ್ಲ ಎಡವಟ್ಟುಗಳ ಕಾರಣ ಆಗ್ತಾಯಿದೆ. ಈಗ ಒಂದು ಸರ್ಕಾರಿ ಆಫೀಸಲ್ಲಿ ಭ್ರಷ್ಟಾಚಾರ ಅಂದ್ಕೊಂಡ್ವಲ್ಲ, ಸರ್ಕಾರಿ ಆಫೀಸಲ್ಲಿ ಒಬ್ಬ ನೌಕರ ಲಂಚ ಕೇಳ್ತಾನೆ, ತಕ್ಷಣ ಸಾಮಾನ್ಯರು ಏನು ಮಾಡಬೇಕು? ಇದೇನಾಗಿದೆ ಸರ್, ಸಮಾಜ ಫಸ್ಟ್ ಬದಲಾಗಬೇಕು. ಅವ್ನು ಲಂಚ ಕೇಳಿದ ತಕ್ಷಣ ಕೊಡಬಾರ್ದು. ಯಾಕೆ ಕೊಡಬೇಕಯ್ಯ ಅಂತ ಕೇಳಬೇಕು. ಫಸ್ಟು ಇವನ ರೆಕಾರ್ಡ್ ಸರಿಯಾಗಿರ್ಬೇಕು. ಇವಾಗ ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. 3 ಫ್ಲೋರು ಲೈಸೆನ್ಸ್ ತೊಗೊಂಡಿರ್ತಾನೆ ನಾವು 1 ಫ್ಲೋರ್ ಎಕ್ಸ್ಟ್ರಾ ಕಟ್ತಾನೆ. ಇವಾಗ ಇವನೇ ಆನ್ ಆಪರ್ಚುನಿಟಿ ಟು ಅದರ್ ಪರ್ಸನ್ ಟು ಆಸ್ಕ್ ಬ್ರೈಬ್. ಸರ್, ನೀವು ಕಾನೂನು ಪ್ರಕಾರ 3 ಫ್ಲೋರ್ ಕಟ್ಟಬೇಕು, 4 ಫ್ಲೋರ್ ಕಟ್ಟಿದ್ರೆ 1 ಫ್ಲೋರ್ ಎಕ್ಸ್ಟ್ರಾ ಸರ್ ಹೊಡೆದಾಕ್ಬಿಡ್ತೀನಿ ಅಂತ. ನೋಡಪ್ಪ ಅಂತ, ಇಷ್ಟು ದುಡ್ಡು ಕೊಡಿ ಸರ್. ನಾವು ಅದಕ್ಕೆ ಫಸ್ಟು ಸಮಾಜ ಬದಲಾಗಬೇಕು. ನಾನು ಬದಲಾಗಬೇಕು ಫಸ್ಟು. ಸಮಾಜ ಬದಲಾದರೆ ಈ ಕರಪ್ಷನ್ಗೆ ನಾವೇ ಕಾರಣ. ಎಲ್ಲಿವರೆಗೂ ಮೋಸ ಮಾಡ್ಕೊಳ್ಳೋರು ಇರ್ತಾರೋ, ಮೋಸ ಮಾಡಿಸ್ಕೊಳ್ಳೋರು ಮಾಡೋನಿದ್ದೇ ಇರ್ತಾನೆ. ಮೋಸ ಹೋಗೋರಿದ್ದ ನೀನು 4 ಫ್ಲೋರ್ಗೆ ಹಾಕ್ಬೋದಾಗಿತ್ತು. ಇನ್ನು ಸ್ವಲ್ಪ ಏನೋ ಅವ್ನು ಫೀಸ್ ಉಳ್ಸೋಕೆ ಹೋಗ್ಬಿಟ್ಟು ಏನೋ ಉಳ್ಸೋಕೆ ಏನೋ ಹೋಗುತ್ತೆ ಅಷ್ಟೇ. ಆ ಧೋರಣೆ ಚೇಂಜ್ ಮಾಡ್ಕೋಬೇಕು. ನೀನು ಕಾನೂನು ಪ್ರಕಾರ ಏನಿದೆ ಪಡ್ಕೋ. ನೀನು ಅವ್ನ ಕಾನೂನಲ್ಲಿ ಇಷ್ಟು ಬಿಡಬೇಕು ಅಂದರೆ ನೀನು ಇಲ್ಲ ಬಿಡೋಕ್ಕಾಗಲ್ಲ, ನಾವು ಅಡ್ಜಸ್ಟ್ ಮಾಡ್ಕೊತೀನಿ. ಇವೆಲ್ಲ ಆಸ್ಪದ, ಕರಪ್ಷನ್ಗೆ ಆಸ್ಪದ ಕೊಡೋದು ನಾವು. ಸರ್, ನಮ್ಮ ಬಾಬಾ ಅಂಬೇಡ್ಕರ್ ಸಾಹೇಬರು ಹೇಳ್ತಾರೆ, ಈ ಮತದಾನ ಹಕ್ಕು ಇದೆಯಲ್ಲ, ವೋಟ್ ಹಾಕೋದು, ಅದು ನಮ್ಮ ಮಗಳಿದ್ದಂಗೆ ಅಂತ. ನಾವು ನಿಜವಾಗ್ಲೂ ಮಗಳ ಥರ ನೋಡ್ತಾ ಇದ್ದೇವೆ ವೋಟ್ನ. ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ಡಿಕ್ಲೇರ್ ಆದ ತಕ್ಷಣ ಹೆಂಡತಿ ಮಕ್ಳು ಕರ್ಕೊಂಡು ನಾವು ಕೂರ್ಗ್ ಹೋಗ್ತೀವಿ. ಎಲ್ಲ ಒಂದು ಕಡೆ ಪ್ರವಾಸ ಹೋಗ್ಬಿಡ್ತೀವಿ ಹೆಂಡತಿ ಮಕ್ಳು ಕರ್ಕೊಂಡು. 40% ವೋಟ್ ಆಗಲ್ಲ. ಎಜುಕೇಟೆಡ್ ಕ್ಲಾಸ್ ವೋಟ್ ಹಾಕಲ್ಲ, ಎಲ್ಲ ಹೋಗ್ಬಿಡ್ತಾರೆ. ಎಲ್ಲ ಒಂದು ಕಡೆ. ನಾನು ಮೊನ್ನೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹೋದಾಗ ಹೇಳಿದೆ,
ಕಂಪಲ್ಸರಿ ಎಲೆಕ್ಷನ್ ಮಾಡಬೇಕು ಈ ದೇಶದಲ್ಲಿ. ಯಾವನು ಓಟ್ ಹಾಕಲ್ವೋ ಅವನಿಗೆ ಕರೆಂಟು ನೀರು ಕುಡಿಯೋಕ್ಕೆ ಬಿಡಬಾರ್ದು. ಅದಾದರೆ ಗೌರ್ಮೆಂಟ್ ಫೆಸಿಲಿಟಿ ಏನೂ ಕೊಡಬಾರ್ದು ಅವನಿಗೆ. ಅದಾದರೆ ದಾರಿಗೆ ಬರುತ್ತೆ. ಎಲ್ಲೋ ಒಂದು ಕಡೆ ಸಮಾಜ ಬದಲಾಗಬೇಕು. ನಮ್ಮ ಓಟನ್ನ ನಮ್ಮ ಮಗಳಂತ ಬಾಬಾ ಅಂಬೇಡ್ಕರ್ ಹೇಳಿದ್ದಾರೆ, ಅದನ್ನು ದಯವಿಟ್ಟು ಮಾರಬೇಡಿ ಅಂತ ನಾನು ನಿಮ್ಮ ಮುಖಾಂತರ ಹೇಳ್ತೀನಿ ಸರ್. ಯೋಗ್ಯನಾದವನಿಗೆ ಕೊಡಿ ಅಂತ. ನೀವು ಫಸ್ಟ್ ಯೋಗ್ಯರಾಗಬೇಕು. ನೀವು ದುಡ್ಡು ತೊಗೊಂಡು ಓಟ್ ಹಾಕಿದ್ರೆ ನೀವೆಲ್ಲಿ ಯೋಗ್ಯರು? ನೀವು ದುಡ್ಡು ತೊಗೊಂಡು ಇವತ್ತು ಓಟ್ ಹಾಕ್ತೀರಾ. ಈಗ ಈ ಭ್ರಷ್ಟಾಚಾರ ಕಡಿಮೆ ಆಗಬೇಕು ಅಂದರೆ ಸಮಾಜ ಬದಲಾಗಬೇಕು. ನಾವು ಭ್ರಷ್ಟಾಚಾರ ಅಧಿಕಾರಿಗಳಷ್ಟೇ ಕಾರಣ ಅಂತಲ್ಲ, ಸಮಾಜ ಕಾರಣ. ಈ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಲಂಚ ಕೊಡೋದಿಲ್ಲ, ಲಂಚ ಕೊಡುವಂಥ ಪರಿಸ್ಥಿತಿಯನ್ನು ತಂದ್ಕೊಳ್ಳೋದಿಲ್ಲ. ಸಮಾಜದ ಪ್ರತಿಯೊಬ್ಬ ಒಬ್ಬಿಗೂ, ನನಗೂ ನಿಮಗೂ ಎಲ್ರಿಗೂ ಎಷ್ಟಲ್ಲಿದೆ ಅಷ್ಟು ಸಂತೃಪ್ತಿ ಇರಬೇಕು ಸರ್. ಸಂತೃಪ್ತಿ ಇಲ್ಲದೆ ಇರೋದ್ರಿಂದ ಇದು ಪ್ರಾಬ್ಲಮ್. ನಮ್ಮ ಅನ್ನ ತಿಂದರೆ ಮಾತ್ರ ಅದು ನಮ್ಮ ಅನ್ನ, ಬೇರೆಯವ್ರ ಅನ್ನ ಸೇರಿಕೊಂಡ್ರೆ ಅದು ವಿಷ. ನೆಗೆಟಿವ್ ಎನರ್ಜಿ ಬರುತ್ತೆ, ಪಾಸಿಟಿವ್ ಎನರ್ಜಿ ಬರೋದಿಲ್ಲ. ಇದರ ಬಗ್ಗೆನೇ ಈಗ ಅರಿವು ಮಾಡಬೇಕು. ಹೌದು. ಈಗ ಅಧಿಕಾರಿಗಳು ಭ್ರಷ್ಟಾಚಾರ ಲಂಚ ತಗೋತಾರೆ ಹಾಗಲ್ಲ, ಯಾವುದೇ ಪರಿಸ್ಥಿತಿ ಬಂದರೂ ನಾನು ಲಂಚ ಕೊಡೋದಿಲ್ಲ ಅನ್ನುವ ಅಭಿಯಾನ ಜನರಲ್ಲಿ ಶುರು ಆಗಬೇಕು. ಅಲ್ಲ, ನಮ್ಮ ಅದು ಬ್ಲಡ್ಡಲ್ಲೇ ಬರಬೇಕು, ಜನರಲ್ಲಿ ಶುರು ಆಗಬೇಕು, ಬ್ಲಡ್ಡಲ್ಲೇ ಬರಬೇಕು ಸರ್, ಅನಿಸ್ಬೇಕು. ಅಂದರೆ ಮಕ್ಕಳಿಂದ ನಾವು ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ನೀನು ಇದು ಮಾಡು ಅದು ಮಾಡು ಅನ್ನೋ ಬದಲು ಇದು ಮಾಡಬಾರ್ದು, ಯಾವುದು ಮಾಡಬೇಕು ಯಾವ್ದು ಮಾಡಬಾರ್ದು ಅನ್ನೋ ತಂದೆ ತಾಯಿ ಕಲಿಸ್ಬೇಕು. ಎಲ್ಲ ಒಂದು ಕಡೆ ಇವಾಗ ಈ ಮಾಡ್ರನ್ ಲೈಫಲ್ಲಿ ನಾವು ತಂದೆ ತಾಯಿ ಮಕ್ಕಳನ್ನ ಯೋಚನೆ ಮಾಡೋಕ್ಕೆ ಟೈಮ್ ಇಲ್ಲ. ಅಪ್ಪ ಅಮ್ಮ ಇಬ್ಬರು ಕೆಲಸಕ್ಕೆ ಹೋಗ್ತಾರೆ, ಯಾರು ಆಳಿಗೆ ನೋಡ್ಕೋಬೇಕು. ಒಳ್ಳೆ ಆಳು ಸಿಕ್ಕಿದ್ರೆ ಪರವಾಗಿಲ್ಲ. ಅವನು ಸಂಸ್ಕಾರವಂತ ಆಳಿದ್ರೆ ಅವನು ಸಂಸ್ಕಾರ ಬೆಳೆಸ್ಬಿಡ್ತಾನೆ. ಇಲ್ಲ ಅವನು ಬೇರೆ ಥರ ಇದೆ, ಅವನು ಬೇರೆ ಥರ ಆಗ್ತಾನೆ. ಮನೆ ಆಳು ಮಕ್ಕಳೇ ನೋಡ್ತಾ ಇದ್ದೀವಿ. ಮೊನ್ನೆ ನೋಡಿದ್ವಲ್ಲ, ಒಬ್ಬ IPS ಆಫೀಸರ್ ಮಗಳು 14 kg ಗೋಲ್ಡು ಎತ್ಕೊಂಡ್ಬಂದಿದ್ದು. ಎಲ್ಲಿ ಸಂಸ್ಕಾರ ಇದೆ? ಅವ್ರು ಬರೀ ದುಡ್ಡು ಆಸ್ತಿ ಪವರು. ಲಾಸ್ಟ್ ತಿಳ್ಕೊಬೇಕು ಸಮಾಜದಲ್ಲಿ, ಈ ದುಡ್ಡು ಆಸ್ತಿ ಯಾವುದು ಬರೋದಿಲ್ಲ. ನಾವು ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ಜೊತೆ ಬರುತ್ತೆ ಅಂತ. ಅದ್ರ ನಮ್ಮ ಮುಂದೆ ಎಕ್ಸಾಂಪಲ್ಸ್ ಬೇಕಾದಷ್ಟು ಪುಣ್ಯಾತ ಮಾಡೋಗಿದ್ದಾರೆ. ಅದನ್ನು ನಾವು ಫಾಲೋ ಮಾಡಬೇಕು ಸರ್. ಇನ್ನೊಂದು ಪೊಲೀಸ್ ಅಧಿಕಾರಿಯ ಮಗಳು ಅಪ್ಪ ಕೊಲೆ ಮಾಡಿದಳು. ಅಲ್ಲ, ಹೆಂಡ್ತಿನೇ ಸಾಯಿಸ್ಬಿಟ್ಟಿದ್ದಾಳೆ. ಅದಕ್ಕೆ ದಾಹ ಕಾರಣ, ಆ ತೃಪ್ತಿ ಇಲ್ಲದ ಕಾರಣ. ಆದರೂ ನೆನ್ನೆ ನೋಡಿದೆ ನಾನು, ಮೊನ್ನೆ ಪೇಪರಲ್ಲಿ ಬಂದಿತ್ತು. ಅವಳು ಲೋನ್ ಮಾಡ್ತಾಳೆ, ಅಪ್ಪ ಅಮ್ಮನ್ನು ತಂಗಿನಿಬ್ಬರು ಸಾಯಿಸ್ತಾಳೆ, ಲವರ್ನ ಹಿಡ್ಕೊಂಡು. ಪೇಪರಲ್ಲಿ ಬಂದಿತ್ತು ಮೊನ್ನೆ. ಅದು ಮೊನ್ನೆ ಇದು ಎಲ್ಲ ಏನು ಕಾರಣ ಅಂದರೆ ಸಂಸ್ಕಾರ ಇಲ್ಲ ಅವ್ರಿಗೆ. ಸಂಸ್ಕಾರ ಇಲ್ಲದ ಕಾರಣ, ಸ್ವಾರ್ಥ. ಮತ್ತು ಆ ವಯಸ್ಸಲ್ಲಿ ಸಂಸ್ಕಾರ ಇಲ್ಲದ ತಕ್ಷಣವೇ ಆ ವಯಸ್ಸಲ್ಲಿ ಯಾವ ಥರ ಇರಬೇಕು, ಏನು ಬಿಹೇವ್ ಮಾಡಬೇಕು ಗೊತ್ತಾಗಲ್ಲ ಪಾಪ ಮಕ್ಕಳಿಗೆ. ಅದನ್ನು ಮಕ್ಕಳಿಗೆ ನಾವು ಸಂಸ್ಕಾರ ಕಲಿಸ್ಬೇಕು ಸರ್. ಆದರೂ ತಾವು ಉಪಲೋಕಾಯುಕ್ತರಾಗಿ ಈ ಭ್ರಷ್ಟಾಚಾರದ ವಿರುದ್ಧ ಜನಸಾಮಾನ್ಯರು ಕಂಪ್ಲೇಂಟ್ ಕೊಡಬೇಕು ಅಂದರೆ ಯಾವ ಥರ ಎವಿಡೆನ್ಸು ಡಾಕ್ಯುಮೆಂಟ್ಸ್ ಇಟ್ಕೊಂಡಿರಬೇಕು ಸರ್? ಭ್ರಷ್ಟಾಚಾರ ಅಂದ ತಕ್ಷಣ ಅದಕ್ಕೆ ಎವಿಡೆನ್ಸ್ ಸಿಗಲ್ಲ. ಅವರು ಯಾರು ಇವ್ರನ್ನ ಫೋರ್ಸ್ ಮಾಡ್ತಾರೆ ದುಡ್ಡು ಕೊಡಿ ಅಂತ ಅದನ್ನು ಸೀಕ್ರೆಟಾಗಿ ಅವ್ರು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ನಾವು ಯಾವ ಥರ ಹಿಡಿಬೇಕು, ಯಾವ ಥರ ಮಾಡಬೇಕು ಅಂತ ನಾವೇ ಐಡಿಯಾ ಕೊಡ್ತೀವಿ ಅವ್ರಿಗೆ. ನಾವು ಒಂದಷ್ಟು ಪೌಡ್ರಿದೆ ಅದೆಲ್ಲ ಹಾಕ್ಕೊಡ್ತೀವಿ, ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಅದೆಲ್ಲ ಪ್ಲ್ಯಾನ್ ಮಾಡಿ ಭಗರ್ಬಸ್ತಾಗ ನಾವು ಹಿಡಿತಾ ಇದ್ದೀವಿ. ಅದಕ್ಕೆ ಸಮಾಜ ಸ್ವಲ್ಪ ಬುದ್ಧಿವಂತರಾದರೆ ಇವೆಲ್ಲ ಕಮ್ಮಿ ಆಗುತ್ತೆ ಸರ್. ಭ್ರಷ್ಟಾಚಾರ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ದೇಶಕ್ಕೆ ಭ್ರಷ್ಟಾಚಾರ ಅಂದರೆ ಕ್ಯಾನ್ಸರ್ ಇದ್ದಂಗೆ, ದೇಶ ಅಭಿವೃದ್ಧಿ ಆಗ. ನಾನು ಜಜ್ಮೆಂಟ್ ಎಲ್ಲ ಬರ್ದಿದ್ದು 2016 ನಮ್ಮ ಜಸ್ಟಿಸ್ ಮೋಹನ್ ಚಾಂದ್ರ ಜಜ್ಮೆಂಟ್, ನಾನು ಜಜ್ಮೆಂಟ್ ಬರೆದಿದ್ದೀನಿ. ಈ ಕರಪ್ಷನ್ ಈಸ್ ಮೋರ್ ಡೇಂಜರಸ್ ದೆನ್ ಕ್ಯಾನ್ಸರ್, ಮೇಜರ್ ಅಬ್ಸ್ಟಕಲ್ ಟು ಗ್ರೋತ್ ಆಫ್ ಅವರ್ ಕಂಟ್ರಿ ಅಂತ ಬರೆದಿದ್ದೀನಿ. ಈ ಭ್ರಷ್ಟಾಚಾರ ಹೆಂಗಾಗಿದೆ ಅಂದರೆ ಒಂಥರ ಎಂಪ್ಲಾಯ್ಮೆಂಟ್ ಅಂದರೆ ಲೈಸೆನ್ಸ್ ಫಾರ್ ಕರಪ್ಷನ್ ಆ ಥರ ಬಂದುಬಿಟ್ಟಿದೆ. ಈ ಜೇಮ್ಸ್ ಬಾಂಡ್ಗೆ ಲೈಸೆನ್ಸ್ ಟು ಕಿಲ್ ಇದೆಯಲ್ಲ, ಹಾಗೆ ಇದು ಲೈಸೆನ್ಸು ಎಂಪ್ಲಾಯ್ಮೆಂಟ್ ಅಂದ ತಕ್ಷಣ ಲೈಸೆನ್ಸ್ ಫಾರ್ ಕರಪ್ಷನ್. ಈ ಕರಪ್ಷನೆಲ್ಲ ಭೂತ ಇದೆಯಲ್ಲ, ಅದಕ್ಕೆ 79 ವರ್ಷ ವಯಸ್ಸು. ಇವಾಗ ಈ ಆಗಸ್ಟ್ ಬಂದರೆ 15 80 ವರ್ಷ ವಯಸ್ಸು. ಅದಕ್ಕೆ ನಾವೆಲ್ಲರೂ ಕಾರಣ ಸರ್. 148 ಕೋಟಿ ಜನ ಕಾರಣ. ಎಲ್ಲೋ ಒಂದು ಕಡೆ ನಮ್ಮ ಸ್ವಾರ್ಥತೆಯಿಂದ ಈ ಥರ ಆಗ್ತಾಯಿದೆ. ಈ ಫೋನ್ ರೆಕಾರ್ಡಿಂಗ್ಸು, ವಾಟ್ಸಪ್ ಚಾಟ್ಸು, ಪೇಮೆಂಟ್ ಪ್ರೂಫು ಇಂಥವನ್ನೆಲ್ಲ ಎವಿಡೆನ್ಸಾಗಿ ತಗೋತೀರ? ಸಿಂಗಲ್ ಎವಿಡೆನ್ಸ್ ಸರ್ ಬರುತ್ತೆ. ಆನ್ ಪಾರ್ ಇದು ಸೆಕ್ಷನ್ 63, ನಮ್ಮ 63B ಇತ್ತು, 63 ಬಂದಿದೆ ನಮ್ಮ ಭಾರತೀಯ ಅಧಿನಿಯಮ, ಸಾಕ್ಷಿ ಅಧಿನಿಯಮ, ಎವಿಡೆನ್ಸ್ ಆ್ಯಕ್ಟಲ್ಲಿ ಬಂದಿದೆ. ಅದೆಲ್ಲ ದೇ ಆರ್ ಟೆಕ್ನಿಕಲ್, ಇದು ಯೂಸ್ ಮಾಡ್ಬೋದು. ವಾಟ್ಸಪ್ಪು ಇವಾಗ ಮೊನ್ನೆ ನನ್ನ ತಮಾಷೆ ಆಯಿತು. ನಾನು ನೆಲಮಂಗಲಕ್ಕೆ ಹೋದಾಗ ಅವನು ಬಂದ, ಸರ್ ನಾನು 25,000 ದುಡ್ಡು ಕೊಟ್ಟು ರೆಕಾರ್ಡ್ ಇದೆ ಸರ್. ಏನೇ ರೆಕಾರ್ಡ್ ಇದೆ ಸರ್? ವಾಟ್ಸಪ್ಪಲ್ಲಿ ಅವ್ನು ಕಳಿಸಿದ್ದೀನಿ ಸರ್ ಅಂದ.
ಇವ್ನಿಗೆ ಹೇಳ್ದೆ, ಆ ಪೇಮೆಂಟ್ ಮಾಡಿದ ಹಾಂ, ಇದು ಯಾರು ದುಡ್ಡು? ಅವನಿಗೆ ವಾಟ್ಸಪ್ಪಲ್ಲಿ ದುಡ್ಡು ಕಳಿಸಿದ್ದ. ಹೌದು ಸರ್ ಅಂದ. ಏನು ಮಾಡೋಕ್ಕಾಗಲಿ, ಕಾಂಟ್ ಎಸ್ಕೇಪ್, ದಟ್ ಇಸ್ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸು ಸಿಗುತ್ತೆ. ಇವಾಗ ಎಲೆಕ್ಟ್ರಾನಿಕ್ಕು, ಈ ವಾಟ್ಸಪ್ಗಳು, ಈ ಫೋನುಗಳು, ಇವಾಗ ಮೊನ್ನೆ ಒಂದಷ್ಟು ಕೇಸುಗಳಾಯ್ತಲ್ಲ MP-ದೆಲ್ಲ, ಅವೆಲ್ಲ ಮೇಯ್ನ್ಲಿ ಒಂದು ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಸಿಕ್ಕಿದ್ದು. ಪರ್ಸ್ನಲ್ ಎವಿಡೆನ್ಸ್ ಒಂದು, ವಿಕ್ಟಿಮ್ ಎವಿಡೆನ್ಸ್ ಕೊಟ್ಟರೆ 164 ಅದು ಆಗುತ್ತೆ. ಅದ್ರ ಜೊತೆಗೆ ಪೂರಕವಾಗಿ ದೇವರ ಪೂರಕ ಅಮಾಂಗ್ ಅದಕ್ಕೆ ಅದರ್ ಎವಿಡೆನ್ಸಸ್ ಅದು ಪೂರಕ ಆಗುತ್ತೆ. ಈ ಎನಾನಿಮಸ್ ಕಂಪ್ಲೇಂಟ್ ಕೊಟ್ಟರೆ ತೊಗೋತೀರಾ ಸರ್? ಕೆಲವು ಸುಮಾರು ಬರ್ತವೆ ಎದುರ್ಕೊಂಡು, ಅವ್ರಿಗೇನು ಆಗೋದಿಲ್ಲ, ನಾವಿರ್ತೀವಿ. ಅವರು ಅನಾನಿಮಸ್ ಲೆಟ್ರೇ ಇಲ್ಲ, ನೊಂದ ನಾಗರಿಕರು, ನೊಂದ ಏನು ನಮ್ಮ ಎಂಪ್ಲಾಯೀಸು, ಸ್ಟಾಫು, ಸಿಬ್ಬಂದಿ ವರ್ಗ ಅಂತ ಬರೀತಾರೆ, ನೊಂದ ವಿಲೇಜರ್ಸು ಅಂತೆಲ್ಲ ಬರೀತಾರೆ. ನಾವು ನೋಡ್ತೀವಿ, ಎಲ್ಲ ಓದಿದಾಗ ಪಬ್ಲಿಕ್ ಇಂಟ್ರೆಸ್ಟ್ ನಾವು ಸುಮಾಟ ಮಾಡಿಬಿಡ್ತೀವಿ. ಅದನ್ನು ನಿಮ್ಮ ಕೆಲಸ ಆದರೆ ಸ್ವಲ್ಪ ಕೊಡಬೇಕು ಅನ್ನೋ ಒಂದು ಪದ್ಧತಿ ಶುರುವಾಗಿದೆ. ಅದರ ವಿರುದ್ಧ ಸರ್, ಅದು ನಾನು ಅವಾಗಲೇ ಹೇಳ್ದಂಗೆ ಮನುಷ್ಯ ಸಮಾಜ ಆಗಬೇಕು, ಬದಲಾಗಬೇಕು. ನಿಮ್ಮ ಕೆಲಸ ಸ್ವಲ್ಪ ಕೊಡಬೇಕು ಅಂದ್ರೆ ಯಾಕೆ ಕೊಡಬೇಕಾ ಅಂತ ಕೇಳಬೇಕು. ಈಗ ಲಂಚ ಕೊಡು ತಪ್ಪು ಅನ್ನೋ ಜನರಿಗೆ ಗೊತ್ತಿದೆಯಾ? ಗೊತ್ತಿದೆ, ಅಪರಾಧ ಅನ್ನೋದು. ಹೌದು, ಅಂದ್ರೆ ಆಗಲ್ಲ. ತಗೊಳ್ಳೋದು ಸರ್, ಕೊಡೋದು ಅಪರಾಧ, ತಗೊಳ್ಳೋದು ಅಪರಾಧ. ಜನ ಗೊತ್ತಿದ್ರು ನೋಡೋಣ ಯಾರು ಹೋಗ್ತಾರೆ ಕೋರ್ಟ್ಗೆ ಅನ್ನೋ ಭಾವನೆ, ಅದು ಎರಡೂ ತಪ್ಪು, ಇಬ್ಬರೂ ತಪ್ಪು. ಅದು ಸರಿ, ರೆವೆನ್ಯೂ ಆಫೀಸು, ಪೊಲೀಸ್ ಕಂಪ್ಲೇಂಟ್ಸು, BBMP, ಮುನ್ಸಿಪಾಲ್ಟಿ, ಇವುಗಳನ್ನೆಲ್ಲ ಕಾಮನ್ ಕಂಪ್ಲೇಂಟ್ಸ್ ಏನು ಬರುತ್ತೆ ಸರ್? ಎಲ್ಲ ಕಡೆ ಬರುತ್ತೆ ಸರ್. ಕಾಮನ್ ಕಂಪ್ಲೇಂಟ್ಸ್ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಖಾತಾ ಮಾಡಿಲ್ಲ. ಆ ಸರ್ವೇಯರು ನಂದು 2 ಗುಂಟೆ ಎಕ್ಸ್ಟ್ರಾ ಸೇರಿಸ್ಬಿಟ್ಟಾನ, ಅವನಿಗೆ ನೋಟಿಸ್ ಕೊಟ್ಟಿಲ್ಲ ನನಗೆ, ಈ ಥರ ಬರ್ತವೆ. ನಾವು ಬಂದೆ, ಯಾಕೆ ನೋಟಿಸ್ ಕೊಟ್ಟಿಲ್ಲ, ಹೊಸ್ದಾಗಿ ಮಾಡು ಹೇಳ್ತೀವಿ. ಖಾತಾ ಯಾಕೆ ಮಾಡಿಲ್ಲ, ಏನೂ ಅಬ್ಜೆಕ್ಷನ್ ಇಲ್ಲ ಅಂದರೆ ಯಾಕೆ ಖಾತಾ ಮಾಡಿಲ್ಲ? 128(4) ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ಒಂದು ಸಲ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದ್ದರೆ ಆಟೋಮೆಟಿಕ್ ಅವನು ಸ್ಲಿಪ್ ಹೋಗುತ್ತೆ, ಅವನು ಖಾತೆ ಮಾಡಲೇಬೇಕು. ಯಾಕೆ ಮಾಡಿಲ್ಲ ಕೂತ್ಕೊತೀವಿ. ಅನ್ಲೆಸ್ ಏನಾದರೂ ಡಿಸ್ಪ್ಯೂಟ್ ಇದ್ದರೆ ನೀವು ಇಡ್ ನಾಟ್ ವೆಯ್ಟ್, ನಾವು ಸಿವಿಲ್ ಡಿಸ್ಪ್ಯೂಟ್ ಇದೆಯಪ್ಪ ನಿಮ್ಮಲ್ಲಿ ಸಿವಿಲ್ ಕೋರ್ಟ್ಗೆ ಹೋಗಿ ಅಂತ ಹೇಳ್ಬೇಕು. ಅವನು ನಾನೇ ಒಂದು ಜಜ್ಮೆಂಟ್ ಬರ್ತೀನಿ ಜಯಮ್ಮ ಕೇಸ್ ಫುಲ್ ಬೆಂಚ್ ಕೋರ್ಟಲ್ಲಿ. ನೋ ನೀಡ್ ಟು ಗೋ ಟು ತಹಶೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್. ಎನಿ ಸಿವಿಲ್ ಡಿಸ್ಪ್ಯೂಟ್ ಓನ್ಲಿ ಕ್ಯಾನ್ ಬಿ ಡಿಸೈಡೆಡ್ ಬೈ ದಿ ಓನ್ಲಿ ಸಿವಿಲ್ ಕೋರ್ಟ್, ಸೆಕ್ಷನ್ 34 ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್. ಅದರಲ್ಲಿ ಮಾಡಬೇಕು. ನಾನೇ ಬರ್ದಿದ್ದೀನಿ ಫುಲ್ ಕೋರ್ಟ್ ಜಜ್ಮೆಂಟು, ಹೋಗ್ರಪ್ಪ ಅಂತೀನಿ. ಎಲ್ಲ ಒಂದು ಕಡೆ ಜನ ತಹಶೀಲ್ದಾರ್ ಬುಕ್ ಮಾಡೋಣ, AC ಬುಕ್ ಮಾಡೋಣ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಲ್ಟಿಮೇಟ್ಲಿ ದೇ ಕಾಂಟ್ ಡಿಸೈಡ್ ಟೈಟ್ಲ್. ದೇ ಕ್ಯಾನ್ ಓನ್ಲಿ ಎಂಟರ್ ದಿ ರೆವಿನ್ಯೂ ಎಂಟ್ರೀಸ್ ಇನ್ ದಿ RTC ಮುಟೇಷನ್ನು ಬೇಸ್ ಆನ್ ದಿ ಸೋರ್ಸ್ ಆಫ್ ಟೈಟ್ಲ್. ಎಂಟ್ರಿ ಮೇಕಿಂಗ್ ಅಥಾರಿಟೀಸ್ ಅಷ್ಟೇ. ರೆವಿನ್ಯೂ ಡಾಕ್ಯುಮೆಂಟ್ಸು ಸೋರ್ಸ್ ಆಫ್ ಟೈಟ್ಲ್ ಇದ್ದರೆ ದೇ ಶುಡ್ ಎಂಟರ್ ಯುವರ್ ನೇಮ್ ಇನ್ ದಿ RTC ಮುಟೇಷನ್. ಅಷ್ಟು ಬಿಟ್ಟರೆ ಇನ್ನೇನು ಅವಕಾಶ ಇಲ್ಲ. ಆ ಸುಮಾರು ಜನ ಗೊತ್ತಿಲ್ಲ. ಜಜ್ಮೆಂಟ್ ಬರ್ದಿದ್ದೀನಿ ನಾನು. ಒಂದೊಂದು ಸಲ ನಮ್ಮ ಅಡ್ವೊಕೇಟ್ಸ್ ಇರಲಿ, ಅಡ್ವೊಕೇಟ್ಸ್ ಮಿಸ್ಟೇಕ್ ಮಾಡ್ಕೊಳ್ಳೋದು ಬೇಡ. ಏಸಿತ ಅವ್ನು AC ಬುದ್ಧಿ ಇಲ್ಲ, DC ಹತ್ರ ಹೋಗೋಣ, DC ಬುದ್ಧಿ ಇಲ್ಲ, ಆಮೇಲೆ ನೋಡೋಣ ಅಂತ, ಸುಪ್ರೀಂ ಕೋರ್ಟ್ಗೆ ಹೋಗೋಣ ಅಂತಾರೆ. ಸರ್, ಲೋಕಾಯುಕ್ತಕ್ಕೆ ಪೊಲೀಸ್ ಪವರ್ ಇದೆಯಾ? ಹೌದು, ಇದೆ. ಈಗ ನಿಮಗಿರೋ ಪವರ್ ಸಾಕು ಅನಿಸಿದೆಯಾ ಅಥವಾ ಇನ್ನೂ ಹೆಚ್ಚಿನ ಪವರ್ ಬೇಕಾಗತ್ತಾ? ಅಲ್ಲ, ಆ ಥರ ಹೋದರೆ ಲೋಕಾಯುಕ್ತ ಅಮೆಂಡ್ಮೆಂಟ್ ಬೇಕಾದಷ್ಟು ಆಗಬೇಕು. ಇವಾಗ ನಾವು ಸಸ್ಪೆಂಡ್ ಮಾಡಬೇಕಾದ್ರೆ ನಮಗೆ ಪವರ್ ಇಲ್ಲ. ನಾವು ಯು ಹ್ಯಾವ್ ಟು ರೆಕಮೆಂಡ್ ಅಪಾಯಿಂಟಿಂಗ್ ಅಥಾರಿಟಿ. ಆ ಸಸ್ಪೆನ್ಷನ್ ನಮ್ಗೆ ಕೊಡಿದ್ದು ನಾವು ಹೇಳೋಕ್ಕೆ ಬರೋದಿಲ್ಲ. ಓನ್ಲಿ ಅಪಾಯಿಂಟಿಂಗ್ ಅಥಾರಿಟಿ ಕ್ಯಾನ್ ಸಸ್ಪೆಂಡ್. ವಿ ಕಾಂಟ್ ಬಿಕಮ್ ಅಪಾಯಿಂಟಿಂಗ್ ಅಥಾರಿಟಿ. ಒಂದಷ್ಟು ಪವರ್ಸು ಅಂದರೆ ನಾವು ಅಧಿಕಾರಿಗಳು ಇನ್ ಟೈಮ್ ಬರಲಿಲ್ಲ ಅಂತ ಸೆಕ್ಷನ್ 13 ಇದೆ. ಅದರಲ್ಲಿ ಒಂದು ಪ್ರಾವಿಷನ್ ಇದೆ. ಅವರು ನಮಗೇನು ಇದು ಮಾಡ್ತಾ ಇದ್ದಾರೆ, ವಿ ಕ್ಯಾನ್ ಡಿಕ್ಲೇರ್ ಈ ಕ್ಯಾನ್ ಅನ್ಫಿಟ್ ಟು ಬಿ ಗೌರ್ಮೆಂಟ್ ಸರ್ವೆಂಟ್ ಅಂತ ಬಿಟ್ಟು ಮಾಡಿದ್ರೆ ಅದರಲ್ಲಿ ಸೆಕ್ಷನಲ್ಲೇ ಇದೆ. 3 ತಿಂಗಳು ಗೌರ್ಮೆಂಟ್ ಇಂಟರ್ಫಿಯರ್ ಆಗಲಿಲ್ಲ, ಈ ಲೂಸ್ ಎ ಜಾಬ್. ಆ ಥರ ಇದೆ. ಅಧಿಕಾರಿಗಳು ನಾವು ಕಳಿಸಿ ಬರದೇ ಇದ್ದರೆ ದೇ ಆರ್ ಇನ್ಸಲ್ಟಿಂಗ್ ಲೋಕಾಯುಕ್ತ, ಅಬ್ಸ್ಟ್ರಕ್ಟಿಂಗ್ ದಿ ಪವರ್ಸ್ ಆಫ್ ಲೋಕಾಯುಕ್ತ ಅಂತ. ಯಾರಾದ್ರು ನಮ್ಮನ್ನು ಅವಮಾನ ಮಾಡಿದ್ರು, ಅಧಿಕಾರಿಗಳು ಸಪೋರ್ಟ್ ಮಾಡಿದ್ರೆ ಸೆಕ್ಷನ್ 17 ಅಂತ ಪ್ರಾವಿಷನ್ ಇದೆ. ಆಮೇಲೆ ಕೆಲವೊಂದು ಕಡೆ ನಾವು ಹೋಗಿರ್ತೀವಿ, ಸರ್ 1 ತಿಂಗಳಲ್ಲಿ ಮಾಡಿಬಿಡ್ತೀನಿ ಸರ್ ಅಂತಾರೆ. ನಾವು ಅವರು ಅಂಡರ್ಟೇಕಿಂಗ್ ತೊಗೊಂಡು ಆರ್ಡರ್ ಬರ್ತೀವಿ, ಇನ್ ಆಫೀಸ್ ಅಂಡರ್ಟೇಕಿಂಗ್ ಸೋ ಆ್ಯಂಡ್ ಸೋ ಇಸ್ ಕ್ಲೋಸ್ ಡೈರೆಕ್ಟೆಡ್ ಹಿಮ್ ಟು ಇಶ್ಯೂ ಖಾತಾ ಅಂತ. ಆ ಟೈಮಲ್ಲಿ ಮಾಡಲಿಲ್ಲ ಅಂದರೆ ಸೆಕ್ಷನ್ 17A ಈಕ್ವಲ್ ಟು ಡಿವಿಷನಲ್ ಬೆಂಚ್ ಆಫ್ ಹೈಕೋರ್ಟ್ ಕಂಟೆಂಪ್ಟ್ ಏನು ಪವರ್, ಆ ಪವರ್ ಇದೆ. ಜೊತೆಗೆ ಇಷ್ಟೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ ಇದೆ. ಸುಮ್ಮನೆ ಒಂದು ಲೋಕಾಯುಕ್ತಕ್ಕೆ ಹಾಕ್ಬಿಡೋದು, ನಿಮಗೂ ನನಗಾಗಲ್ಲ, ಈ ಅಧಿಕಾರಿ ಭ್ರಷ್ಟಾಚಾರ
ಇವನು ಇಷ್ಟು ಆಸ್ತಿ ಏನೂ ಕೊಡೋಲ್ಲ ಆಸ್ತಿಗಿಸ್ತಿ ಅಂತ. ಅದಕ್ಕೆ ಒಂದು ಫಾರ್ಮ್ 1 and 2 ನಾವು ಪ್ರಿಸ್ಕ್ರೈಬ್ ಮಾಡಿದ್ದೀವಿ. ರೂಲ್ 4 ನಮ್ಮ ರೂಲ್ಸಲ್ಲಿ ಪರ್ಟಿಕ್ಯುಲರ್ಸ್ ಕೊಡಬೇಕು ಅಂತಿದೆ, ಅಲಾಂಗ್ ವಿತ್ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಕೊಡಬೇಕು ಅಂತಿದೆ. ಕೊಟ್ಟಿಲ್ಲ ಅಂದರೆ ಸೆಕ್ಷನ್ 95B ವಾಂಟ್ ಆಫ್ ಸಬ್ಸ್ಟೆಂಟ್ ಮೆಟೀರಿಯಲ್ ವಿ ಕಾಂಟ್ ಪ್ರೊಸೀಡ್ ಫರ್ದರ್ ಕ್ಲೋಸ್ ಮಾಡಿಬಿಡ್ತೀವಿ ನಾವು. ಅದಕ್ಕೆ ಇವರೆಲ್ಲ ನೋಡ್ಕೋಬೇಕು. ಈ ಸುಳ್ಳು ಕೇಸ್ಗಳಾಗ್ತಾರೆ ಸುಮ್ಮನೆ. ಯಾರ ಮೇಲೆ ಸಿಟ್ಟಿತ್ತು ಅವನೇನೋ ಕೆಲಸ ಮಾಡಲ್ಲ, ಲೋಕಾಕ್ತ ಹೋಗ್ತೀನಿ ಹಾಕೋದೊಂದು ಕೇಸು. ಇಲ್ಲಿ ಬಂದು ಲಾಸ್ಟ್ಗೆ ಸರ್ ಅವಾಗ ಏನೋ ಬುದ್ಧಿ ಇಲ್ಲ ಹಾಕಿದೆ ಸರ್, ಕೇಸ್ ವಾಪಸ್ ತಗೊತೀನಿ ಅಂತ. ಒಂದು ಇನ್ಸಿಡೆಂಟ್ ಆಯಿತು ಹೆಗ್ಡೆಜಿ. 25 ಕೋಟಿ ಸಾಲ ಮಾಡಿದ್ದಾರೆ KSFCಯಲ್ಲಿ. ನಾನು ಬಂದ ಮೇಲೆ ನಮ್ಮ ಮುಂದೆ ಆಗಿದ್ದದು. ಅವರು ಲಾಯರ್ನ ಇಟ್ಕೊಂಡಿದ್ದಾರೆ. ನಮ್ಮ ಮುಂದೆ ಕೇಸ್ ನಾವು ನೋಟಿಸ್ ಕೊಟ್ಟಿದ್ದೀವಿ ಅವ್ರಿಗೆ, ಡಿಫಾಲ್ಟ್ರಿಗೆಲ್ಲ. ಗೌರ್ಮೆಂಟ್ ಪಬ್ಲಿಕ್ ಮನಿ ಅಂತ ಕಂಪ್ನಿಗಳಿಗೆ. ಆಮೇಲೆ ಒಂದು 5 ಕೋಟಿ ದುಡ್ಡು ಕಟ್ಟಿದ್ದಾರೆ, 20 ಕೋಟಿ ಕಟ್ಟಬೇಕು. ಲಾಯರ್ ಕರ್ಕೊಂಬಂದ್ಬಿಟ್ಟು ಸರ್ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಸರ್ ಟು ಪ್ರೊಸೀಡ್. ನೀನು ಯಾರಯ್ಯ ಇಂಟ್ರೆಸ್ಟ್ ಹಾಕಿದೆ? ನಾನು ಪಬ್ಲಿಕ್ ಮನಿ, ನಿನ್ನ ದುಡ್ಡಲ್ಲ, ನೀನು ಪಬ್ಲಿಕ್ ಮನಿದು ಕೇಸ್ ಹಾಕಿದೀಯಾ ಪಬ್ಲಿಕ್ ಇಂಟ್ರೆಸ್ಟು ಅಂತ. ಇವಾಗ ನೀನು ಅವ್ನು ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದ್ದೆ, 5 ಕೋಟಿ ಕೊಟ್ಟಿದ್ದಾನೆ, ಯಾಕೆ ನಾವು ನಡೆಸಬೇಕು ಅಂತ ಅವ್ನು ಅಡ್ಜಸ್ಟ್ ಮಾಡಿದಾಗ ನೀನು ಬೇಡ ಅಂತ ಇವಾಗು ಪರ್ಮಿಟೆಡ್ ರಿಟೈರ್. ಲಾಯರು ರಿಟೈರು, ಕ್ಲೈಂಟು ಬೇಡ. ನಾವು ನೋಟಿಸ್ ಕೊಟ್ಟಿವಿ, ಮಿಕ್ಕಿದ 20 ಕೋಟಿ ಯಾಕೆ ಕೊಟ್ಟಿಲ್ಲ ಅಂತ. ಕಟ್ತಾಯಿದ್ದಾರೆ ಅವರು. 2 months ಅಷ್ಟು ದುಡ್ಡು ಬರ್ತಾಯಿದೆ. ಪಬ್ಲಿಕ್ ಇಂಟ್ರೆಸ್ಟಾಗ ನಾವು ನಿಮ್ಮ ತಲೆ ಕೆಡಿಸ್ಕೊಳ್ಳಲ್ಲ. ಪಬ್ಲಿಕ್ ಇಂಟ್ರೆಸ್ಟ್ ಇದ್ದಾಗ ನಿಮ್ಮ ತಲೆ ಕೆಡಿಸ್ಕೊಳ್ಳಿ. ನಥಿಂಗ್ ಬಟ್ PIL ಇದ್ದಂಗೆ. ಒಂದು ಸಲ ಪಬ್ಲಿಕ್ ಇಂಟ್ರೆಸ್ಟ್ ಅಂದರೆ ನೀವು ಯಾರೂ ಬೇಕಾಗಿಲ್ಲ. ನಮ್ಮ ನೋಟಿಸ್ ತಂದರೆ ಮುಗೀತು, ನಾವು ಮಾಡ್ತೀವಿ ಆಮೇಲೆ.